ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವನ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗತಃ ದಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಸ್ಥಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತಃ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಷ್ಟೆಲ್ಲ ಹೇಳಿ ಈಗ ವಿಷಯ ಎಷ್ಟೇ ತಿಳುವಳಿಕೆ ಇದ್ದರೂ ಕೂಡ ಹರಂತಿ ಪ್ರಸಭಂ ಮನಃ. ಪ್ರಸಭಂ ಬಲಾತ್ಕಾರವಾಗಿ ಇಂದ್ರಿಯಗಳೆಲ್ಲ ವಿಷಯಗಳ ಕಡೆಗೆ ಮನಸ್ಸನ್ನು ಎಳ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದೆ ನಿರ್ಣಯ ಮಾಡ್ತಾರೆ. ಹೇಗೆ ಅಂದರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ. ಯಾವುದರದು ಆಗಿತ್ತು ತಾನೀತಿ ಬಹುಯತ್ನವತಃ ಶಕ್ಯಾರಿ. ಇದು ಇಂಪಾಸಿಬಲ್ ಅಲ್ಲ, ಡಿಫಿಕಲ್ಟ್ ಅಷ್ಟೇ. ಅಥೋ ಯತ್ನಂ ಕುರ್ಯಾದಿತಿ ಆಶಯ, ಪ್ರಯತ್ನ ಪಡಬೇಕು. ಯುಕ್ತೋ ಮಯಿ, ಪ್ರಯತ್ನ ಪಟ್ಟರೆ ಫಲ ಇದೆ. ಯತತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲಯಂ ವೃಜತಿ. ಪ್ರಯತ್ನಕ್ಕೂ ಫಲ ಇದೆ. ಕೆಲವು ಕೋರ್ಸ್ಗಳಿಗೆ ಪಾಸಾಗದೆ ಹೋದರೂ ಪರವಾಗಿಲ್ಲ, ಒಂದು ಸ್ಟೇಜಲ್ಲಿ ಅದಕ್ಕೆ ಬೆಲೆ ಇದೆ. ಕೆಲವು ಕೋರ್ಸ್ ಏನಿಲ್ಲ, ಇನ್ಕಂಪ್ಲೀಟ್ ಮಾಡಿದರೆ ಏನೂ ಬೆಲೆ ಇರೋದಿಲ್ಲ. ಆದಷ್ಟು ಇದು ಹಾಗಲ್ಲ, ಸ್ವಲ್ಪ ಇದಕ್ಕೂ ಪ್ರಯತ್ನ. ಅದು ಹೇಳಿದ್ದಾರೆ, ಸ್ವಲ್ಪಮೆಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಪ್ರಾರಂಭ ಮಾತ್ರ ಬಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ ಹೇಳಿರೋದ್ರಿಂದ ಫಲ ಇದೆ. ಅಥೋ ಯತ್ನಂ ಕುರ್ಯಾತ್ ಇತಿ ಆಶಯ. ಯುಕ್ತೋ ಮಯಿ ಮನೋಯುಕ್ತ. ಯುಕ್ತನಾಗೋದು ಅಂದ್ರೇನು? ದೇವರಲ್ಲಿ ಪ್ರವಣಂ ಕುರು ಮಾನಸ ಬೀಶಪದೆ ಅಂತ ಅರ್ಥ. ಅಹಮೇವ ಪರಃ ಸರ್ವಸ್ಮಾತ್ ಉತ್ಕೃಷ್ಟೋ ಯಸ್ಯ ಸಾ ಮತ್ಪರಃ. ಕೃಷ್ಣ ಹೇಳ್ತಿರೋದು ಅಹಮೇವ ಪರ, ನನ್ನನ್ನೇ ಸರ್ವೋತ್ತಮ ಅಂತ ಭಾವಿಸಿಬಿಟ್ಟು ಆರಾಧನೆ ಮಾಡಬೇಕು, ಪ್ರಯತ್ನ ಪಡಬೇಕು. ಫಲಮಾಹ ವಶೇಹಿ ಇತಿ. ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರ ವಶದಲ್ಲಿ ಎಲ್ಲ ಇಂದ್ರಿಯಗಳು ಇವೆಯೋ ಅವನ ಪ್ರಜ್ಞೆ ಪ್ರತಿಷ್ಠಿತವಾಗಿದೆ, ಸ್ಥಿತಪ್ರಜ್ಞನಾಗಿದ್ದಾನೆ ಅಂತ ಅರ್ಥ. ಈ ವಿಷಯಗಳು ಯಾವ ರೀತಿಯಲ್ಲಿ ನಮ್ಮನ್ನು ಹಾಳು ಮಾಡುತ್ತೆ ಎಂಬುದಕ್ಕೆ ವಿವರಣೆ ಕೊಡ್ತಾರೆ. ಒಂದಕ್ಕೊಂದು ಲಿಂಕ್ ಹೇಗಿದೆ ನೋಡಿ. ಈ ಲಿಂಕ್ ಯಾತಕ್ಕೆ ಬೇಕು ಅಂದರೆ ಗೊತ್ತಿದ್ದರೆ ಎಲ್ಲಿ ನಾವು ಅದನ್ನು ಕರೆಕ್ಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಧ್ಯಾಯದ ಎಲ್ಲಿ ಕರೆಂಟ್ ಹೋಗಿದೆ ಅಂತ ಹುಡುಕ್ತಾರಲ್ಲ, ಹಾಗೆ ಜಾಗದಲ್ಲಿ ಹುಡುಕಿಬಿಟ್ಟು ರಿಪೇರಿ ಮಾಡೋ ಹಾಗೆ ಎಲ್ಲಿದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ವಿನಶ್ಯತೆ. ಲಿಂಕ್ ಇದು. ಈ ರೀತಿ ಹೇಳೋದಕ್ಕೆ ಏನಂತ ಇರ್ತಾರೆ? ಅಲಂಕಾರ, ಕಾರಣಮಾಲ ಅಂತ ಹೆಸರು. ಕಾರಣಮಾಲ ಅಂದ್ರೇನು? ಸೀರೀಸ್ ಆಫ್ ಕಾಸಸ್, ಒಂದಕ್ಕೊಂದಕ್ಕೊಂದು ಲಿಂಕ್ ಆಗಿರುತ್ತಲ್ಲ ಹಾಗೆ.
ಅದಕ್ಕೆ ಚೈನ್ ಇದು ಕನೆಕ್ಟ್. ಅದಕ್ಕೆ ನಾವು ಹುಷಾರಾಗಿದ್ದರೆ ಎಲ್ಲಿ ಹೇಗೆ ನಿಯಂತ್ರಣ ಮಾಡಬೇಕು ಗೊತ್ತಾಗತ್ತೆ. ಧ್ಯಾಯತೋ ವಿಷಯಾನ್, ಮೊದಲನೇದಾಗಿ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ. ವಿಷಯಾನ್ ಧ್ಯಾಯತಃ ಪುಂಸಃ, ವಿಷಯಗಳನ್ನು ಯಾರು ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರ ಮನಸ್ಸೇನಾಗುತ್ತೆ, ಈಗ ಸಂಘಸ್ಥ, ಅದರಲ್ಲಿ ಕಾಂಟ್ಯಾಕ್ಟ್ ಶುರುವಾಯಿತು. ಧ್ಯಾನದಿಂದ ಕಾಂಟ್ಯಾಕ್ಟ್ ಶುರುವಾಯಿತು. ಸಂಗಾತ್ ಪ್ರಜಾ ಸಂಜಾಯತೆ ಕಾಮಃ, ಸಂಘದಿಂದಾಗಿ ಆಸೆ ಹುಟ್ಟುತ್ತೆ. ಕಾಮಾತ್ ಕ್ರೋಧ ಅಭಿಜಾಯತೆ, ಕಾಮದಿಂದಾಗಿ ಕ್ರೋಧ ಹುಟ್ಟುತ್ತೆ. ಕ್ರೋಧಾದ್ಭವತಿ ಸಮ್ಮೋಹ, ಕ್ರೋಧದಿಂದಾಗಿ ಸಮೋಹ ಹುಟ್ಟುತ್ತೆ. ಸಮೋಹ ಸ್ಮೃತಿ ವಿಭ್ರಮ, ಸಮೋಹದಿಂದಾಗಿ ಸ್ಮೃತಿ ಭ್ರಮಿಸಿ ಹೋಗುತ್ತೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಸ್ಮೃತಿ ಹೋಯಿತು ಅಂದರೆ ಬುದ್ಧಿನಾಶ ಆಗುತ್ತೆ. ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶ ಆದರೆ ಎಲ್ಲ ರೀತಿ ಹಾಳಾಗೋದು. ಪ್ರಣಶ್ಯತಿ ವಿನಶ್ಯತಿ ವಿನಾಶಮಾಶು ಯಾಸ್ಯಸಿ ಬಂತಲ್ಲ, ಆ ರೀತಿಯಾದ ಸರ್ವನಾಶವನ್ನು ಕಾಣ್ತಾನೆ. ಎಲ್ಲಿಂದ ಶುರುವಾಯಿತು ನೋಡಬೇಕಿತ್ತು. ಧ್ಯಾಯತಃ ವಿಷಯಾನ್ ಪುಂಸಃ, ವಿಷಯಗಳ ಧ್ಯಾನ ಹೇಳಿದ್ದು ವಿಷ್ಣು ಧ್ಯಾನ, ಮಾಡ್ತಿರೋದು ಯಾವುದು ವಿಷಯಗಳ ಧ್ಯಾನ. ದೊಡ್ಡ ತಪ್ಪಾಯಿತು. ಅದರಿಂದ ಅಂದರೆ ಇದನ್ನೇನಾಯ್ತು, ಯಾವುದನ್ನು ಧ್ಯಾನ ಮಾಡ್ತಾನೋ ಅದರದ್ದೇ ಸಂಘ ಬರುತ್ತೆ ಅಂತ ಅರ್ಥ. ಸೊ ವಿಷ್ಣು ಧ್ಯಾನ ಮಾಡಿ ಮಾಡಿ ಏನಾಗುತ್ತಾಗ ಮತ್ತು ಏನೂ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋಗಕ್ಕೆ ಶುರು, ಒಂದು ರೀತಿ ಕಾಂಟ್ಯಾಕ್ಟ್ ಶುರುವಾಯಿತು. ಮುಂದೆ ಗ್ರಂಥಕ್ಕೆ ಒಂದೇ ರೀತಿ ಬೆಳೀತಾ ಬೆಳೀತಾ ಹೋಗುತ್ತೆ. ಸಂಘ ತೇಷು, ಅದಕ್ಕೆ ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳಿರೋದು ಕೂಡ ಅದಕ್ಕೆ. ಸಂಘ ತೇಷು, ತೇಷು ಅಂದರೆ ವಿಷಯೇಶು, ವಿಷಯಗಳಲ್ಲಿ ಜಾಯತೆ ಅಲ್ಲ ಉಪಜಾಯತೆ, ಹತ್ತಿರ ಬರಲಿಕ್ಕೆ ಶುರುವಾಯಿತು. ಸಂಗಾತ್ ಸಂಜಾಯತೆ ಕಾಮಃ, ಅದರಿಂದಾಗಿ ಕಾಮನೆ, ಬೈಕೆ ಬೇಕಾಯ್ತು, ಬೇಕು ಬೇಕು ಅಂತ ಅನಿಸಿ ಶುರುವಾಯಿತು. ಇದು ಒಂದು ಸ್ಟೇಜ್. ಇದು ಕಾಮಾತ್ ಕ್ರೋಧೋಭಿಜಾಯತೆ, ಕಾಮದಿಂದ ಕ್ರೋಧ ಹುಟ್ಟುತ್ತೆ. ಕಾಮದಿಂದ ಕ್ರೋಧ ಹೇಗೆ ಹುಟ್ಟುತ್ತೆ ಅಂತ ಪ್ರಶ್ನೆ. ಈಗ ಕಾಮ ಸಾಮಾನ್ಯವಾಗಿ ಈಡೇರೋದಿಲ್ಲ, ಈಡೇರಿದಾಗ ಸಿಟ್ಟಾಗಿ ಕೋಪ ಆಗ್ತಾನೆ. ಶೇಷಂ ಕೋಪೇನ ಪೂರ ಇರ್ತದೆ. ಮತ್ತು ಸಿಕ್ಬಿಟ್ರೆ ಪ್ರಾಬ್ಲಮ್ ಬರೋದಿಲ್ಲ. ಸಾಮಾನ್ಯ ಯಾಕೆ ಸಿಗೋದಿಲ್ಲ ಅಂತಾರೆ, ನಾವು ಕಾಮನೆ ಅಂಥದ್ದು ಸಾಮಾನ್ಯ ಸಿಗದೇ ಇರೋಂಥದ್ದೇ. ಸಿಗೋದ್ರೆ ಕಾಮನೆ ಅಂತ ಕರೆಯೋದು. ಅಯೋಗ್ಯ ಬಿಚ್ಚನ್ ಪುರುಷ ಪತತ್ತೇವರ ಸಂಶಯ, ಅದು ಸಾಮಾನ್ಯವಾಗಿ ಅದು ವ್ಯರ್ಥವಾಗೋದು, ಆಮೇಲೆ ಕೋಪಗೊಳ್ಳೋದು. ಅದಕ್ಕೆ ಶೇಷಂ ಕೋಪೇನ ಪೂರಯೇ, ಉತ್ತರ ಕೊಡ್ಲಿಕ್ಕೆ ಬರೋದಾದ ಪುರುಷ ಕೂಗಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿದರ್ಶನ. ಕಾಮಾತ್ ಕ್ರೋಧ ಏನು ಹೇಳಬೇಕು, ಶೇಷಂ ಕೋಪೇನ ಪೂರಯೇ, ಉತ್ತರ ಕೊಡ್ಲಿಕ್ಕೆ ಬರೋದಾಗ ಸಿಟ್ಟು ಮಾಡಿಕೊಂಡ್ಬಿಟ್ರೆ ಅಂದ್ಬಿಟ್ರೆ ಬೋದು ಅದಕ್ಕೆ ಅಷ್ಟೇ ಆಗ. ಕ್ರೋಧ ಆನ್ಸರ್ಲೆಸ್ ಆದಾಗ ಏನಾಗ್ತಾನೆ, ಪ್ರಾಪರ್ ಎಕ್ಸ್ಪ್ಲೇನ್ ಕೊಡ್ಲಿಕ್ಕೆ ಬರೋದಿಲ್ಲ, ಸಿಟ್ಟಾಗ್ತಾನೆ. ಅದಕ್ಕೆ ಕ್ರೋಧಾದ್ಭವತಿ ಸಮೋಹ, ಕ್ರೋಧದಿಂದಾಗಿ ಸಮೋಹ, ಸಮೋಹ ಅರ್ಥ ಬರೀತಾರೆ ಅದಕ್ಕೆಲ್ಲ. ಸಮೋಹ ಉಂಟಾಗುತ್ತೆ ಏನಂತ ಆಚಾರ್ಯ ಹೇಳ್ತಾರೆ. ಸಮೋಹ, ಸಮೋಹದಿಂದಾಗಿ ಸ್ಮೃತಿ ವಿಭ್ರಮ, ಸ್ಮೃತಿ ಕೆಟ್ಟು ಹೋಗುತ್ತೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶ, ಸ್ಮೃತಿಭ್ರಂಶವಾದಾಗ ಬುದ್ಧಿ ನಾಶ ಆಗುತ್ತೆ. ಬುದ್ಧಿನಾಶವಾದರೆ ನಶ್ಯತಿ ವಿನಶ್ಯತಿ ಪ್ರಣಶ್ಯತಿ, ಸರ್ವನಾಶ ಹೊಂತಾನೆ. ಸೊ ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕಾಯ್ತು ನಾವೀಗ, ವಿಷಯದ ಧ್ಯಾನನೇ ಅವಾಯ್ಡ್ ಮಾಡಬೇಕು. ಇವತ್ತು ವಿಷಯ ಧ್ಯಾನನೇ ಶುರುವಾಯಿತು. ಇವತ್ತು ಇಡೀ ಜಗತ್ತಿನ ಕಾಂಟ್ಯಾಕ್ಟ್ ಇರುತ್ತೆ. ಮೊದಲೆಲ್ಲ ಏನಾಗ್ತಿತ್ತು, ಅವತ್ತು ನೋಡಿದ್ದು ಕೇಳಿದ್ದು ಪೇಪರ್ ನೋಡಿದ್ದು ಬರ್ತಿತ್ತು. ಈಗ ಅಲ್ಲಿ ಮೊಬೈಲ್ ಇದ್ರೆ ಏನಾಗುತ್ತೆ, ಇಡೀ ಜಗತ್ತಿನ ಕಾಂಟ್ಯಾಕ್ಟ್ ಬರುತ್ತೆ. ಅದು ಸಾಮಾನ್ಯವಾಗಿ ಕೆಟ್ಟ ಕಾಂಟ್ಯಾಕ್ಟೇ ಬರುತ್ತೆ. ಅದರಿಂದ ಏನಾಯಿತು, ಸಂಘಸ್ಥೇಷು ಉಪಜಾಯತೆ, ಸಂಘಸ್ಥೇಷು ಉಪಜಾಯತೆ, ಅದರಲ್ಲಿ ಸಂಘ ಶುರುವಾಗುತ್ತೆ. ಒಂದು ಸರ್ತಿ ಹೇ ಅಂತ ಆಮೇಲೆ ನಿಧಾನ ಮತ್ತೊಮ್ಮೆ ನೋಡ್ಬೇಕು ಅನಿಸುತ್ತೆ, ಮತ್ತೊಮ್ಮೆ ನೋಡೋಕ್ಕೆ ಶುರು ಮಾಡ್ತಾರೆ. ಅದರಿಂದಾಗಿ ಸಂಜಾಯತೆ, ಜಾಯತೆ ಅಲ್ಲ ಸಂಜಾಯತೆ ಕಾಮ, ಕಾಮ ಆಳವಾದ ಕಾಮ ಬೇರೂರಿರುತ್ತೆ. ಇದಿಷ್ಟು ಕೂಡ ಒಂದು ಸ್ಟೇಜಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ಗೊತ್ತಲ್ಲ, ಜಾಹೀರಾತುಗಳು ಕೊಡ್ತಾರೆ. ನೋಡಿ 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 ಏನಾಗುತ್ತೆ, ಇದನ್ನೇ ಸೇದಿ ಇದನ್ನೇ ಸೇದಿ ಅಂತ ಹೇಳಿದಾಗ ಮೊದಲು ಹಾಗಂತಾನೆ, ಆಮೇಲೆ ಹೀಗಂತಾನೆ, ಮತ್ತೆ ಹೀಗೆ ನೋಡ್ತಾನೆ, ಆಮೇಲೆ ಏನು ಮಾಡ್ತಾರೆ, ಒಂದು ಸರ್ತಿ ಸೇದೆ ಬಿಡ್ಬೋದು ಅಂತ ಹೇಳ್ತಾರೆ, ಕೊನೆಗೆ ಅದು ಹಾಳಾಗಿಬಿಡುತ್ತೆ. ಅದು ಮನುಷ್ಯ, ಅದು ಜಾಹೀರಾತು ಕೊಡೋ ಉದ್ದೇಶನೇ ಅದು. ಜಾಹೀರಾತು ಕೊಡೋ ಉದ್ದೇಶ ಒಳ್ಳೇದಕ್ಕೆ ಕೊಡೋದು ಯಾತಕ್ಕೆ, ಒಳ್ಳೇದಕ್ಕೆ ಬರಲಿ ಅಂತೇಳಿ. ಕೆಟ್ಟದಕ್ಕೆ ಕೊಡೋದು ಯಾತಕ್ಕೆ ಅಂದರೆ ನೋಡಿ ನೋಡಿ ಇವತ್ತಲ್ಲ ನಾಳೆ ಮರಣ ಆಗ್ತಾನೆ. ಇವತ್ತು ಹಾಗೆ ತಾನೇ ಬಂದಿರೋದು, ಶುರುವಾಗಿರೋದು. ನೋಡಿ ನೋಡಿ ಎಲ್ಲರೂ ತಗೋತಾರೆ. ನೋಡ್ದೆ ಅವರು ಇವ್ರು ತೊಗೊಳೋದು ನೋಡ್ದೆ, ನಾನು ಯಾಕೆ ತೊಗೋಬಾರ್ದು ಅನ್ನಿಸ್ತೆ, ಅದು ಬೇರೆ. ಸಂಘಸ್ಥೇಷು, ಇದರಿಂದ ಏನಾಯಿತು ಅಂದರೆ ಈಗ ಇದು ಉಲ್ಟಾ ಬಂದು ಒಳ್ಳೇದಕ್ಕೆ ಬಂದರೆ, ನಾವೀಗ ಒಳ್ಳೇದಕ್ಕೆ ಬಂದುಬಿಟ್ರೆ ಬಂದು ಏನೂ ಗೊತ್ತಿಲ್ಲ, ಸುಮ್ಮನೆ ಕಾಂಟ್ಯಾಕ್ಟ್ ಬಂದು ನಿಧಾನವಾಗಿ ಆಸಕ್ತಿ ಶುರುವಾಯಿತು. ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧ ಅಭಿಜಾಯತೆ. ಯಾವಾಗ ಕಾಮ ಈಡೇರೋದಿಲ್ಲ ಅದು ಕೋಪವಾಗಿ ಪರಿಣಾಮ ಹೊಂದುತ್ತೆ. ಅದನ್ನೇ ಕಾಮ ಏಷ ಕ್ರೋಧ ಏಷ ರಜೋಗುಣ ಮುಂದೆ ಹೇಳ್ತಿರೋದು. ರಜೋಗುಣ ಸಮುದ್ಭವ ರಜ ಯಾವುದು
ಅದಕ್ಕೆ ಅಲ್ಲ, ಇದು ಸಾಮಾನ್ಯವಾಗಿ ಅದು ಕರೆಕ್ಟು. ಇಲ್ಲಿ ಸಾಮಾನ್ಯವಾಗಿ ಕಾಮದ ಸ್ವಭಾವ ಏನಂತ ಕೇಳಿದರೆ, ತನಗೆ ಆಗದ ಸಲ್ಲದ್ದಕ್ಕೆ ಬಯಕೆ ಅಂತೀವಲ್ಲ ಹಾಗೆ. ಅಯೋಗ್ಯ ಕಾಮನೆ, ಎಲ್ಲೆಲ್ಲಿ ಕಾಮನೆ ಅಂತ ಹೇಳ್ತಾರೋ ಅಯೋಗ್ಯ ಕಾಮನೆ. ಯೋಗ್ಯ ಕಾಮನೆ ಬೈಯೋದೇ ಇಲ್ಲ. ಯೋಗ್ಯ ಕಾಮನೆ ಒಳ್ಳೆಯದನ್ನೇ ಮಾಡೋದ್ರಿಂದ ಹೇಳೋ ಕಾರಣನೇ ಇಲ್ಲ. ಈ ಕೆಟ್ಟ ಕಾಮನೆ ಸಾಮಾನ್ಯ ಈಡೇರೋದಿಲ್ಲ. ಆದ್ದರಿಂದ ಯಾರು ಮಾಂಡವ್ಯರಂಥವರಿಗೆ ಈಡೇರಲಿಲ್ಲ. ವಸಿಷ್ಠರ ಸಾಮ್ಯ ಬೇಕಿತ್ತು, ಅವರಿಗೆ ಸಿಗಲಿಲ್ಲ. ಗೌತಮರಿಗೆ ಅದು ಸಿಗಲಿಲ್ಲ. ಇವತ್ತು ಆರ್ಟ್ಸ್ ಫಸ್ಟ್ ರ್ಯಾಂಕ್ ಬಂದು ಅವ್ನು ಪ್ರತಿ ವರ್ಷ MBBS ಕಂಪ್ಲೀಟ್ ಮಾಡ್ತಿದ್ರೆ ಅದು ಎಷ್ಟು ವರ್ಷ ಮಾಡ್ತೀನಿ ಕೊಡೋದಿಲ್ಲ, ಅದಕ್ಕೆ ಎಷ್ಟು ವರ್ಷ ಮಾಡಿದ್ರೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲಿಜಿಬಿಲಿಟಿನೇ ಇಲ್ಲ ಅವನಿಗೆ. ಮನುಷ್ಯ ಯಾರನ್ನೋ ನೋಡ್ತಾನೆ, ಕಂಪೇರ್ ಮಾಡ್ಕೊತಾನೆ, ತಾನಿಗಿರ್ಬೇಕು ಅಂದ್ಕೊಳ್ತಾನೆ, ಇರ್ಲಿಕ್ಕಾಗೋದಿಲ್ಲ, ಏನೋ ಮಾಡ್ತಾನೆ, ಕೊನೆಗೆ ಎಲ್ಲರೂ ದಾರಿ ತಪ್ಪಿಬಿಡ್ತಾನೆ. ಹಾಗಾಗಬಾರ್ದು. ಅದಕ್ಕಾಗಿ ಈಡೇರದ ಕಾಮನೆಯಿಂದಾಗಿ ಕ್ರೋಧ ಹುಟ್ಟುತ್ತದೆ. ಅದು ಬರೀ ಎಲ್ಲೂ ಕೂಡ ಬರೀ ಜಾಯತೆ ಅಭಿಜಾಯತೆ, ಒಂದೊಂದು ಕೂಡ ಸತತ ಜಾಯತೋ ವಿಷಯಾನ್ ಪುಂಸಃ ಸಂಗಃ ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧ ಅಭಿಜಾಯತೆ. ಕೆಲವರು ಆಸೆ ಹುಟ್ಟಿಸ್ಲಿಕ್ಕೆ ಏನು ಮಾಡ್ತಾರೆ, ಫ್ರೀ ಕೊಡ್ತಾರೆ ಒಂದನ್ನು. ಸಾಮಾನ್ಯ ಫ್ರೀ ಅದ್ರ ಹೇಗೂ ಫ್ರೀ ಬಂದಿದೆ ಅಂತ ಹೇಳ್ಬಿಟ್ಟು ಬದನೆಕಾಯಿ ಫ್ರೀ ಬಂತು ತಿಲಕ್ಕೆ ಏನು ಮಾಡೋಕ್ಕಾಗ. ನಮ್ಮನೇಲೇ ಬೆಳೆದಿದ್ದೋದೇ ಬೇರೆ ಕೊಡ್ತಾರೆ ತಂದು. ನೀವು ನಿಧಾನವಾಗಿ ಇಡ್ತಾರೆ, ಎಳೆದಿರ್ತಾರೆ, ನಿಧಾನವಾಗಿ ಒಂದು ಸರ್ತೆ ಮಾಡಿ ಹಾಕ್ಬಿಡ್ತಾರೆ. ಆ ಮನುಷ್ಯ ಅದು ವಿಷಯಗಳಿಗೆ ಸೋಲ್ತಾನೆ ಅವನ ಮನುಷ್ಯ. ಇದು ಫೈಟಿಂಗ್ ಇದ್ದಾಗೆ. ವಿಷಯ ಮತ್ತು ಇಂದ್ರಿಯಗಳ ಫೈಟಿಂಗ್ ಶುರುವಾದಾಗ ಯಾರು ಗೆಲ್ತಾರೆ ಸಾಮಾನ್ಯ? ಯಾಕೆ ಹೇಳಿರೋಳಂತೆ ಆಚಾರ್ಯ. ಇದಕ್ಕೆಲ್ಲ ಇಲ್ಲಿ ಬರೆಯೋದಿಲ್ಲ, ಒಂದು ಕಡೆ ಬರೆಯೋದಿಲ್ಲ. ಆಚಾರ ವೈಶಿಷ್ಟ್ಯ ಬೇರೆ ಕಡೆ ಬರೀತಾರೆ. ಕಾಮಾಭಿಮಾನಿ ದೇವತೆಗಿಂತ ವಿಷಯಾಭಿಮಾನಿ ದೇವತೆಗಳಿಗಿಂತ ಕಾಮಾನಿ ದೇವತೆಗಳು ಪ್ರಬಲ. ಆದ್ದರಿಂದ ಅರ್ಥ ಅದು ಇಂದ್ರಿಯೇಭ್ಯೋ ಪರಾಹ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಪರಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರ. ಇದು ತಾರತಮ್ಯ ಇದೆ. ಆದ್ದರಿಂದ ಅರ್ಥಗಳು ಭಾರಿ ಬಲಿಷ್ಠವಾದ್ದರಿಂದ ಎಳೆದು ಬಿಡುತ್ತೆ. ಆಮೇಲೆ ತರಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅರ್ಥಾಭಿಮಾನಿ ದೇವತೆಗಳು ಯಾರು ಗೊತ್ತಾ? ಸೌಪರ್ಣಿ, ವಾರುಣಿ, ಪಾರ್ವತಿ. ಇವರು ಇಂದ್ರಾದಿಗಳು ಇವರಿಗಿಂತ ಮೇಲಿದ್ದಾರಾದ್ದರಿಂದ ದೊಡ್ಡವ್ರು ಕರೆದು ಬಿಟ್ಟು ಬಿಡ್ತಾರೆ. ಕೂತಿರೋ ದೊಡ್ಡವ್ರ ಕರೆ ಅಲ್ಲಿ ಮೇಲೆ ಹೋಗ್ತಾರೆ, ಇನ್ನೂ ಅವ್ರ ಹತ್ರ ಹೋಗ್ತಾರೆ. ಮತ್ತು ಅವ್ರಿಗೆ ಇವರು ಕಳಿಸ್ತಾರೆ, ಮೊದಲು ಹೋಗು ಅಂತ ಹೇಳಿಬಿಡ್ತಾರೆ. ನಮಗೆ ಅಪಾಯ ಇದಾಗದ, ಅದರಿಂದ ತೊಂದರೆ ಆಗುತ್ತೆ. ಈ ದೃಷ್ಟಿಯಲ್ಲಿ ಇವೆಲ್ಲ ಪ್ರಬಲ ಇವು. ಇದನ್ನು ಯಾರು ಅರ್ಥ ಬರೆಯೋದು? ಆಚಾರ ಜಡ ಪದಾರ್ಥಕ್ಕೆ ಶಕ್ತಿ ಇಲ್ಲೇ ಇಲ್ಲ, ಗೊತ್ತಾಯ್ತಾ? ಅಭಿಮಾನಿ ದೇವತೆಗಳಿಂದನೇ ಆಗೋದು. ಅಭಿಮಾನಿ ದೈತ್ಯರು ಬೇರೆ ಇರ್ತಾರೆ, ಅಭಿಮಾನಿ ದೈತ್ಯರು ಇರ್ತಾರೆ. ಅವರು ಹೊರಗಿರ ಇರೋದು, ಅವರೆಲ್ಲ ಭಾರಿ ಪ್ರಬಲ. ಅಲ್ಲ ಇದೇ ಅಲ್ಲ. ಈ ಉತ್ತಮರು ಯಾಕೆ ಮಾಡ್ತಾರೆ ಗೊತ್ತಾ? ಅಲೋ ಮಾಡ್ತಾರೆ ಅಯೋಗ್ಯನಾಗಿದ್ದರೆ. ಯೋಗ್ಯರಿಗೆ ಅಲೋ ಮಾಡೋದಿಲ್ಲ. ಅದಕ್ಕೇನೆ ನಮೋ ಸಾತ್ವಿಕ ದೇವ ಅಂತ ಸ್ತೋತ್ರ ಮಾಡ್ತೇವೆ. ಅವಾಗ ನಮಗೆ ಫೇವ್ರಬಲ್ ಆಗಿರ್ತಾರೆ. ಅದು ಬಿಡೋದಿಲ್ಲ ಅವರು. ಇಲ್ಲದೆ ಹೋದಾಗ ಏನಾಗುತ್ತೆ, ಎಳ್ಕೊಂಡು ಹೋಗಿ 2 ಗಂಟೆ ಹೋಗುತ್ತೆ ಅಂತಾನೆ ಅಷ್ಟೇ. ಅವನ ಸಾಧನೆ ಆಗಬೇಕಲ್ಲ, ಅಡ್ಡ ಬರೋದಿಲ್ಲ ಅವರು. ಹೇಗಾದರೂ ಬಂದಾಗ ಮಾತ್ರ ಈ ಕಡೆ ಎಲ್ಲರನ್ನೂ ಬಿಡಿಸ್ತಕ್ಕ, ಕಳ್ಳರನ್ನ ಬಿಡಿಸೋಕೆ ಹೋಗ್ಬಿಡ್ತಾರೆ. ಎಲ್ಲರೂ ಕೂಡ ಯಾರನ್ನ ಬಿಡಿಸ್ತಕ್ಕೆ ಹೋಗ್ತಾರೆ? ಒಳ್ಳೆಯವ್ರ ಮಾತು ತಪ್ಪಾಗಿದ್ದರೆ ಅದು ವಕಾಲತ್ ಅದು ಬಂದಿದ್ದೆ, ಅದಕ್ಕೆ ಅವ್ರು ಹೇಳ್ಕೊಳ್ಳೋಕೆ ಬರೋದಿಲ್ಲ ಅಂತ ಇವ್ರು ಹೇಳ್ತಾರೆ ಸರಿಯಾಗಿ. ಅದು ಪ್ರೋಸೆಸ್ಸು. ಹಾಂ, ಇಷ್ಟರಲ್ಲೇ ಬರ್ತಾರೆ. ಹಾಂ, ಅನುಗ್ರಹ ಯಾವಾಗಿರುತ್ತೆ? ಸ್ಮರಣೆ ಮಾಡಿದ್ರೆ ಬಂದುಬಿಡುತ್ತಾ? ಇಲ್ಲ, ನಾವು ಸರಿಯಾದ ದಾರಿಯಲ್ಲಿದ್ದು ಕಾಪಾಡಿದರೆ ಮಾಡ್ತೀವಿ. ಕೊಟ್ಟುಬಿಟ್ಟು ಸರಿಯಾಗಿ ಕೊಟ್ಟಿದ್ದು ತೊಗೊಂಡೋಗ್ತಾರೆ. ಸುಮ್ಮನೆ ತೊಗೊಂಡೋಗ್ತಾರೆ. ಒಂದು ವಸ್ತು ತೊಗೊಂಡೋಗ್ಬೇಕಾದ್ರೆ ಏನಾಗಿರ್ಬೇಕದು? ಚೆಕ್ ರಿಸೀವ್ ಮಾಡ್ತಾನೆ, ನೋಡ್ತಾನೆ ಒಂದ್ಸಲ ಸರಿ ಇದೆ, ರಿಸೀವ್ ಮಾಡ್ತಾನೆ. ಎಲ್ಲದವ್ರು ಅಲ್ಲೇ ಬಿಟ್ಬಿಡ್ತಾನೆ, ನೋಡು ಇನ್ವ್ಯಾಲಿಡ್ ಅಂತ ಹೇಳ್ತಾನೆ. ಸೊ ದೇವತೆಗಳೆಲ್ಲ ಆಫೀಸರ್ಸ್ ಅವರೆಲ್ಲ. ನಮ್ಮ ಪ್ರಾರ್ಥನೆ ಯೋಗ್ಯವಾಗಿದ್ದರೆ ಫಾರ್ವರ್ಡ್ ಮಾಡ್ತಾರೆ, ಎಲ್ಲರೂ ಫಾರ್ವರ್ಡ್ ಮಾಡೋದಿಲ್ಲ. ಆ ಲೆವೆಲಲ್ಲೇ ಡಿಸ್ಮಿಸ್ ಆಗಿಬಿಡುತ್ತೆ. ಕೇಸೇ ಅಡ್ಮಿಟ್ ಮಾಡೋದಿಲ್ಲ ಅಂತಾರಲ್ಲ ಹಾಗೆ. ಅಡ್ಮಿಟ್ ಮಾಡಿದರೆ ಒಂದು ಪಾಯಿಂಟ್ ಇದೆ ಅಂತ ಅರ್ಥ, ಇಲ್ಲದ್ರೆ ಯಾವ ಪಾಯಿಂಟೂ ಇಲ್ಲ. ಕಾಮಾತ್ ಕ್ರೋಧ ಅವೆಲ್ಲ ಓದೋದು ಮುಖ್ಯ ಅಲ್ಲ, ಅನುಭವಿಸಿ ನೋಡಿದ್ರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಏನು ಹೇಳಿದ್ದಾರೆ ಎಲ್ಲರೂ ಅನುಭವ ಸಿದ್ಧವಾದ ವಿಚಾರ. ಇಲ್ಲಿ ಏನು ಕಾವ್ಯ ಗಿವ್ಯ ಏನೂ ಅಲ್ಲ, ಇದು ಸಹಜವಾಗಿ ಅರ್ಥ ಅನುಭವಕ್ಕೆ ಸಿದ್ಧವಾಗ್ತಕ್ಕಂಥ ವಿಚಾರ. ಶಾಸ್ತ್ರದ ವೈಶಿಷ್ಟ್ಯನೇ ಅದು. ವಿಜ್ಞಾನ ಅನುಭವಕ್ಕೆ ಬರೋದಿಲ್ಲ, ಟೆಕ್ನಾಲಜಿ ಅನುಭವಕ್ಕೆ ಬರುತ್ತೆ. ವಿಜ್ಞಾನ ಇದು ಹಾಗಲ್ಲ, ಇದೇ ಅನುಭವಕ್ಕೆ ಬರುತ್ತೆ. ವಿಜ್ಞಾನಕ್ಕೆ ಲ್ಯಾಬೊರೇಟ್ರಿ ಬೇಕು, ತತ್ವಜ್ಞಾನ ಲ್ಯಾಬೊರೇಟ್ರಿ ಬೇಡ. ಯಾಕೆ? ನಮ್ಮ ಮನಸ್ಸು ದೇಹನೇ ಲ್ಯಾಬೊರೇಟ್ರಿ. ಅದು ಗೊತ್ತಾಯ್ತಾ? ದೇಹನೇ ನಿಮಗೆ ಗುರು ಅಂತ ಭಾಗವತಲ್ಲಿ ಹೇಳ್ತಾರೆ. 24 ಗುರುಗಳು ಹೇಳಿದ ಮೇಲೆ ಕೊನೆಯ ಗುರು ನಮ್ಮ ದೇಹನೇ. ಏನಾಗ ಸರಿಯಾಗಿ ನೋಡ್ತಾ ಇದ್ದುಬಿಟ್ರೆ ಆಗ ನಾವು ಎಲ್ಲೆಲ್ಲಿ ಏನೇನು ತಿಳ್ಕೊಬೇಕು, ಇಲ್ಲಿ ತಪ್ಪು ಮಾಡ್ತೇವೆ ಎಲ್ಲ ಗೊತ್ತಾಗತ್ತೆ. ಅದು ಗೈಡೆನ್ಸ್ ಇವೆಲ್ಲ ಸಿಗುತ್ತೆ ಇದರಿಂದ. ಕಾಮಾತ್ ಕ್ರೋಧ ಅಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ.
ಕ್ರೋಧಾದ್ ಇದೆ ಗೌತಮರೇ ಅವ್ರು ಸಲ್ಲದಕ್ಕೆ ಬಯಸಿದ್ರು. ಅಹಲ್ಯ ಪ್ರಸಂಗ ನಡೀತು. ಭಾರಿ ಕೋಪ ಬಂತು. ಯಾರಿಗೆ ಶಾಪ ಕೊಟ್ಟರು? ಇಂದ್ರನಿಗೆ ಶಾಪ. ಭಾರಿ ಸೋತ್ತವರು. ದೊಡ್ಡವರ ಆಫೀಸರ್ ನೀನು ಟ್ರಾನ್ಸ್ಫರ್ ಮಾಡ್ತೀರಿ ಅಂದರೆ ಭಾಳಕ್ಕೆ ಬರಲ್ಲ ಇವನಿಗೆ. ಒಂದು ಮಾತು ಇವನು ಟ್ರಾನ್ಸ್ಫರ್ ಬಿಡುತ್ತೆ, ಆ ಮಾತು ಅಂತಷ್ಟು ಇವನು ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಯಾಕೆ? ಅವ್ರ ಶಕ್ತಿ ಜಾಸ್ತಿ ಆದ್ದರಿಂದ. ಹೆಂಡತಿ ನಿರಪರಾಧಿ ಕೊಟ್ಟರು. ಇಲ್ಲಿ ಸೋತ್ತವರಿಗೆ ಕೊಟ್ಟ ಶಾಪನೂ ಅವ್ರ ಪುಣ್ಯ ಹಾಕಿದ್ರು. ನಿರಪರಾಧಿ ಕೊಟ್ಟ ಶಾಪ ಪತ್ನಿ ಆಗಿದ್ದರೂ ಕೂಡ ಆ ಪುಣ್ಯ ಹಾಕಿ ಶಿಫ್ಟ್ ಆಯಿತು. ಗೊತ್ತಾಯ್ತು? ಕ್ರೋಧದಿಂದ ಶಾಪ ಕೊಟ್ಟರು, ಪುಣ್ಯ ಕಳ್ಕೊಂಬಿಟ್ರು. ಇದೇ ಹೇಳಿದ್ರು. ಅದು ಸರಿಯಾಗಿ ಗೌತಮರ ಕಥೆ ಅರ್ಥ ಆಗುತ್ತೆ. ಕ್ರೋಧ ಅಭಿಜಾಯತೆ. ಕ್ರೋಧ ಅಭಿಜಾಯತೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ನಿಯಂತ್ರಣ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಅಭಿತಃ ಜಾಯತೆ, ಸಣ್ಣ ಗುರಿ ತಯಾರು ಬೇಗ ಆರಿಸೋದು ಕಷ್ಟ. ಅದನ್ನು ಅಭಿಜಾಯತೆ. ಕ್ರೋಧಾದ್ಭವತಿ ಮೋಹ ಅಲ್ಲ, ಸಮೋಹ. ಅದರಿಂದ ಸಮೋಹದಿಂದಾಗಿ ಸ್ಮೃತಿ ಭ್ರಮ ಅಲ್ಲ, ಸ್ಮೃತಿ ವಿಭ್ರಮ. ಪ್ರತಿಯೊಂದಕ್ಕೂ ಒಂದು ಉಪಸರ್ಗ ಸೇರಿಸ್ತಾರೆ. ಸ್ಮೃತಿಭ್ರಂಶಾತ್ ಬುದ್ಧಿನಾಶ. ಅದರಿಂದ ಅದು ನಶ್ಯತಿ ವಿನಶ್ಯತಿ, ಟೋಟಲಿ ಅವ್ರು ಹಾಳಾಗ್ತಾರೆ. ಅದೆಲ್ಲ ವಿವರಣೆ ಕೊಡ್ತಾರೆ ಆಚಾರ್ಯ ಮುಂದೆ. ಭಾಷೆ ಇನ್ನು ಓದಬೇಕಂತ, ಅಲ್ಲಿ ಹೋಗಿಲ್ಲ ಇನ್ನು, ಈಗ ಓದಬೇಕು. ಹಾಂ, ಅಷ್ಟು ಅಧಿಕ ಪುಣ್ಯ ಮಾತ್ರ. ಹಾಲು ಎಷ್ಟು ಉಕ್ಕುತ್ತೆ? ಪಾತ್ರೆ ಬಿಂದೆ ಜಾಸ್ತಿ ಆಗಿದ್ದು ಉಕ್ಕುತ್ತೆ, ಅದರ ಇಳಿದು ಹಾಗೆ ಬಿಡುತ್ತೆ. ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ಇಟ್ಟಾಗ ಉಕ್ಕೋದಿಲ್ಲ. ಈ ಪೇಡೆ ಗಿಡ ಮಾಡಬೇಕಾದ್ರೆ ದೊಡ್ಡ ಪಾತ್ರೆಯಲ್ಲಿ ಇಟ್ಟಾಗ ಏನಾಗುತ್ತದು? ಇಲ್ಲದೆ ಹಾಲಿರೋದು ಪೇಡರೆಲ್ಲ ಹಾಲು ಎಲ್ಲ ಆಗಿಬಿಡುತ್ತೆ, ಆಮೇಲೆ ಉಕ್ಕೋಗ್ಬಿಡುತ್ತೆ ಅಷ್ಟು. ಅದಕ್ಕೆ ತಕ್ಕಂತೆ ಎಷ್ಟು ಉಕ್ಕಿದ್ರೂ ಕೂಡ ಚೆಲ್ಲಬಾರದು, ಆ ಸೈಜ್ ಇರ್ಬೇಕು ಅದಕ್ಕೆ. ಹಾಂ, ಯಾವುದಕ್ಕೆ ನೀವೇ ಅದೆಲ್ಲ ಪ್ರಾರಬ್ಧ, ಅವೆಲ್ಲ ಬೇರೆ ಮಾತು. ಒತ್ತು ಅದು ಹಾಗೇ ಆಗುತ್ತೆ, ಬಿಡೋದಿಲ್ಲ. ರಾಗಾದಿ ದೋಷ ಕಾರಣ ರಾಗಾದಿ ದೋಷಗಳಿಗೆ ಕಾರಣವನ್ನು ಹೇಳ್ತಾರೆ. ತಿಳ್ಕೊಂಡು ಏನು ಮಾಡ್ಬೇಕು ನಾವೀಗ ಅಂತ ಪ್ರಶ್ನೆ. ಹೌದು, ಅದಕ್ಕೆ ಹಾಳಾಗ್ತೀವಿ ಬಿಡಿ, ಏನು ಮಾಡೋಕ್ಕಾಗತ್ತೆ ಹೇಳೋಕ್ಕಲ್ಲ. ಇದು ಗೆಲ್ಲಕ್ಕೋಸ್ಕರ ಹೇಳ್ತಾರೆ. ರೋಗ ಹೇಗೆ ಬರುತ್ತೆ ಅಂತ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಬರೋದನ್ನೇ ಅವಾಯ್ಡ್ ಮಾಡಿ ಅಂತ ಹೇಳೋದು. ಬರೋದನ್ನು ಅವಾಯ್ಡ್ ಮಾಡಿ. ಇದು ಕೊಡೋದು ಯಾತಕ್ಕೆ? ವ್ಯಾಕ್ಸಿನ್ ಕೊಡೋದು ಯಾತಕ್ಕೋಸ್ಕರ? ಔಷಧಿ ಅಲ್ಲ ವ್ಯಾಕ್ಸಿನ್ನು, ಔಷಧಿ ಅಲ್ಲ ಅದು, ಪ್ರಿವೆನ್ಷನ್ಗೋಸ್ಕರಕ್ಕೆ ವ್ಯಾಕ್ಸಿನ್ ಕೊಡ್ತಾರೆ. ರೋಗ ಬಂದಮೇಲೆ ವ್ಯಾಕ್ಸಿನ್ ಕೊಡಬಾರ್ದು, ಕೊಟ್ಟರೆ ಡೇಂಜರ್. ಯಾಕಂದ್ರೆ ಅದು ಆ್ಯಡ್ ಆಗುತ್ತೆ ಅದಕ್ಕೆ. ಮೊದಲೇ ರೋಗ ಜಾಸ್ತಿ ಆಗಿಬಿಡುತ್ತೆ. ಎಷ್ಟೊತ್ತಿರ್ತಾರೆ ರಾಂಗ್ ಪಾಲಿಸಿ ಅದು. ವ್ಯಾಕ್ಸಿನ್ ಕೊಡಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾವ ಸ್ಟೇಜಲ್ಲಿದೆ. ಅವನಿಗಾಗಲೇ ಇದಾಗಿಬಿಟ್ಟಿದ್ರೆ ವ್ಯಾಕ್ಸಿನ್ ಕೊಟ್ಟರೆ ಅದಕ್ಕೆ ಸಪೋರ್ಟಾಗಿ ಬಲ ಜಾಸ್ತಿ ಆಗಿಬಿಡುತ್ತೆ. ಆಗ ಔಷಧಿ ಕೊಟ್ಟು ಆಮೇಲೆ ವ್ಯಾಕ್ಸಿನ್ ಮೊದಲೇ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕೊಡೋದು ಯಾಕೆ? ಅದೇ ಇಮ್ಯುನಿಟಿ ಬಂದೋಗಿ, ಅದು ಇಮ್ಯುನಿಟಿ ಬಂದಿರುತ್ತೆ. ಸೊ ಇಮ್ಯುನಿಟಿ ಇಲ್ದಾಗ ಕೊಟ್ಬಿಟ್ರೆ ಅದು ಭಯಂಕರ ಆಗುತ್ತೆ. ಅದಕ್ಕಾಗಿ ಆಚಾರ್ಯ ಬರೆಯೋದು ನೋಡಿ, ಶ್ಲೋಕದ್ವಯ ಸಮೋಹ ಅಕಾರ್ಯ ಪರಿಹಾರಾಯ. ಅದನ್ನ ಗೆಲ್ಲಕ್ಕೋಸ್ಕರ ಪ್ರೊಸೀಜರ್ ಹೇಳ್ತಾರೆ. ಈ ರೀತಿ ಆಗತ್ತೆ ಅಂತ ಗೊತ್ತಾಗಿಬಿಟ್ರೆ ಏನು ಮಾಡಬೇಕಾಗ? ಲೈಟ್ ಬಿಲ್ ಕೊಡ್ದವ್ರೆ ಡಿಸ್ಕನೆಕ್ಟ್ ಮಾಡ್ತಾರೆ, ತಕ್ಷಣ ಕೊಡ್ತಾರೆ. ಯಾಕೆ? ಪರಿಹಾರ ಮಾಡ್ಕೋಬೇಕು, ಡಿಸ್ಕನೆಕ್ಟ್ ಆಗೋದನ್ನು. ಆದ್ದರಿಂದ ಹುಷಾರಾಗಿರಿ. ಕೆಟ್ಟ ಕಾಮನೆಗೆ ಹೋಗಲೇಬಾರ್ದು, ಮತ್ತು ಸಂಘನೇ ಮಾಡಬಾರ್ದು. ಕೆಲವರು ಏನು ತಗೊಳ್ತಾರೆ, ಭಾರಿ ದೊಡ್ಡವನ್ನ ನನ್ನ ಸಂಘ ಏನೂ ಮಾಡೋದಿಲ್ಲ ಅಂತ ಏನು ಮಾಡಿದರು? ಹೋದರು, ಆಮೇಲೆ ಇನ್ವಾಲ್ವ್ ಆಗಿಬಿಡ್ತಾರೆ. ಸೌಫೇರಿಗಳ ಕಥೆ ಅದು. ಅವ್ರು ಮಾಡಿದ್ದೇನು? ಅವರು ಜಪ ಮಾಡ್ತಿದ್ದು ಮುಡುಗಿ ಎಲ್ಲಿ ಗೊತ್ತಾ? ಎಲ್ಲಿ? ಪ್ರಯಾಗದೊಳಗೆ ಯಮುನಾ ನದಿಯಲ್ಲಿ ಮುಳುಗಿ ಜಲಸ್ತಂಭನ. ಏನು 1-2 ನಿಮಿಷದ ಜಲಸ್ತಂಭನ ಅಲ್ಲ, 100 ವರ್ಷಗಳ ಕಾಲ ಜಲಸ್ತಂಭನ. ಒಂದು ಸರ್ತಿ ಕಣ್ಣು ತೆಗೆದ್ರು ಅಲ್ಲೇನೆ. ಆಗ 2 ಮೀನುಗಳು ಆಡೋದು ನೋಡಿದರು. ನೋಡಿ, ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧ, ಈ ಕಡೆ ದಾರಿ ಬಂದರು. ಅವ್ರು ಈಡೇನು ಬಿಡ್ತದೋ ಅದು ಕೊನೆಯ ನಾಶ ಆದರು. ಮೊದಲೇ ಆಗಲಿ, ಈ ಸ್ಟೇಜಲ್ಲಿ ಆಗಿಬಿಟ್ರೆ ವಾಸಿ ಇತ್ತು. ಗೌತಮರು ಈ ಸ್ಟೇಜಲ್ಲಿ ಆಯಿತು, ಮುಂದೆ ಹೊರಟರು, ಮದುವೆನೂ ಆಗಿಬಿಟ್ರು. 5,000 ಮಕ್ಕಳಾದರು ಅವರಿಗೆ. 5,000, 50 ಜನ ಹೆಣ್ಣಂದರು. ಆಗ ಅಯ್ಯೋ ನೋಡಿದರೆ ಎಂತ ಹಾಳು ಮಾಡ್ಕೊಂಡ್ಬಿಟ್ಟೆ ನಾವು. ಸಂಗಾತ್ ಅಂತರ್ಜಲೆ ವಾರಿಚಾರ ಪ್ರಸಂಗಾತ್ ಪದ ಅದೇ ಉಪಯೋಗಿಸ್ತಾರೆ. ವಾರಿಚಾರ ಸಂಘ ಪ್ರಸಂಗ. ಅದರಿಂದಾಗಿ ನನ್ನ ಏನಾಯಿತು? ಪ್ರಚಾವಿತಂ ಬ್ರಹ್ಮ ಚಿರಂ ಧೃತಂ ಯತ್. ಎಷ್ಟೋ ವರ್ಷಗಳ ಕಾಲ ಮಾಡಿ ತಪಸ್ಸನ್ನು ಹಾಳು ಮಾಡ್ಕೊಂಡ್ಬಿಟ್ಟೆ ನಾನು ಅಂತ ಹೇಳ್ತಾರೆ. ಇದೆಲ್ಲ ಓದಿದಾಗ ಅದು ಥಿಯರಿ, ಅದು ಇಲಿಸ್ಟ್ರೇಷನ್. ಅದು ಆದ್ದರಿಂದ ದರ್ಶನ ನಿದರ್ಶನ. ಯಾವ ಭಾಗವತಾದಿಗಳನ್ನು ಈ ಗೀತಾ ಇತ್ಯಾದಿ ಓದಿದಾಗ ಏನಾಗುತ್ತೆ ಅಂದರೆ ಕರೆಕ್ಟ್ ಗೀತಾನೂ ಅರ್ಥ ಆಗ್ತದೆ, ಅದು ಅರ್ಥ ಆಗುತ್ತೆ. ಎಲ್ಲ ಒಂದೇ ಕಡೆ ಹೇಳಿದರೆ ತುಂಬ ಇದೇ ಜಾಸ್ತಿ ಎದ್ದು ಬಿಟ್ಟುಬಿಡ್ತಾರೆ. ಆದ್ದರಿಂದ ಥಿಯರಿ ಎಲ್ಲ ಒಂದು ಕಡೆ ಹೇಳಿ ದೃಷ್ಟಾಂತ ಅಲ್ಲಿ ಕೊಡ್ತಾರೆ. ಅದು ನಿರ್ಣಯ ಸರ್ವಶಾಸ್ತ್ರಾಣಂ ಸದೃಷ್ಟಾಂತೋ ಹಿ ಭಾರತಾದಿಗಳಲ್ಲಿ ಎಲ್ಲ ಶಾಸ್ತ್ರಗಳ ನಿದರ್ಶನ ಕಾಣುತ್ತೆ ಅಂತ ಹೇಳಿ. ಏನು ಅದೆಲ್ಲ ಮತ್ತೆ ಹೇಳಬೇಕಾಗಿಲ್ಲ. ಅಂಡರ್ಸ್ಟ್ ಒಂದು ಸತಿ ಹೇಳಿದ ಮೇಲೆ ಮುಗಿದೋಯ್ತು. ಹೆಚ್ಚಿನ ಪುಣ್ಯಕ್ಕೋಸ್ಕರ ಅದು ಮಾಡಿರೋದು. ಗೌತಮರ ಅವ್ರು ದೊಡ್ಡ ಋಷಿಗಳು ತಮಗಿಂತ ಸೀನಿಯರ್ ಕೇಳಕ್ಕೆ ಹೇಳೋಕ್ಕೆ ಇಷ್ಟಪಟ್ಟರು. ಅದು ಯಾವುದು ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ.
ಅದು ಒಟ್ಟೆ ಅಯೋಗ್ಯ ಇಚ್ಛೆ ಅದು. ಅಯೋಗ್ಯ ಇಚ್ಛೆ ಎಲ್ಲಿ ಬರುತ್ತೋ ಅದು ಪತನಕ್ಕೆ ಕಾರಣ. ಅಯೋಗ್ಯ ಇಚ್ಛೆ ಇನ್ನೊಂದು ಉದಾಹರಣೆಗೆ ಟ್ರ್ಯಾಕ್ಟರ್ ಅದು ಯಾವುದೋ ಇದು ಹೋಗ್ತಾ ಇದೆ, ಯಾವುದೋ ಬಸ್ ಬೆಂಚ್ ಕಾರ್ ಹೋಗ್ತಾ ಇದೆ ಮುಂದೆ, ಅದು ಓವರ್ಟೇಕ್ ಮಾಡ್ಲಿಕ್ಕೆ ಏನಾಗುತ್ತಾಗ ಫಸ್ಟ್ ಏನು ಮಾಡಬೇಕು ಅವನು? ದಾರಿ ಕೊಡೋದಲ್ಲ, ಹೋಗೋದೇ ಹೀಗೆ ಹೋಗ್ತಿರ್ಬೇಕು ಅವನು. ಬಂದ ದಾರಿ ಕೊಡಲಿಕ್ಕೆ ಟೈಮ್ ಹೋಗುತ್ತೆ. ಆಮೇಲೆ ಅದು ಆದಷ್ಟು ಹೋಗಬಾರ್ದು, ತನ್ನ ಇದರಲ್ಲೇ ಕೀಪಪ್ ಮಾಡಿದೆ. ಅಲ್ಲೇನೇ ಚೇಂಜ್ ಮಾಡಬಾರ್ದು. ಅವನು ಲೇನ್ನಲ್ಲಿ ಇದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಅವನು ಬೆಲ್ಲ ಇವನು ಮಾಡೋ ಹೊತ್ತಿಗೆ ಬಜಿತೆ ಆಗುತ್ತೆ. ಅವ್ನು ಡಿಸ್ಟರ್ಬ್ ಆಗಬಾರ್ದು. ಇವನು ಸ್ಪೀಡಿಗೋಸ್ಕರ ಅಲ್ಲ ಟ್ರ್ಯಾಕ್ಟರ್ ಮಾಡೇ ಇಲ್ಲ. ಯಾತಕ್ಕೆ ಮಾಡಿರೋದನ್ನ? ಲೋಡ್ ಪರ್ಪಸ್ಸೇ ಬೇರೆ, ಡಿಸೈನ್ ಮಾಡಿರೋದೇ ಬೇರೆ. ಅದನ್ನು ಇದಕ್ಕೆ ಉಪಯೋಗಿಸ್ಬಾರ್ದು. ಅವನು ತಕ್ಷಣ ದಾರಿ ಕೊಟ್ಬಿಡ್ಬೇಕು. ಕೆಲವು ಏನು ಮಾಡಿ ಹುಚ್ಚುಚ್ಚು ಮಾಡ್ಲಿಕ್ಕೆ ಅವಾಗ ಆಕ್ಸಿಡೆಂಟ್ ಮಾಡ್ಕೊ. ಇವನು ಕೊಡ್ತಾ ಇದ್ದು ಜ್ವರ ಬರ್ತಾನೆ, ಹೊಡೆದು ಬಿಡ್ತಾನೆ. ಅವ್ನು ಕೊಡಲೇಬೇಕು. ಅದೇ ರೀತಿಯೇ ಈಗ ಇದು ಬಂತು, ಚಿಕ್ಕ ಯಾವುದೋ ಒಂದು ಎತ್ತಿನ ಗಾಡಿ ಬಂತು, ಒಂದು ಸೈಡ್ ಕೊಡೋ ಕಾರಣ ಇಲ್ಲ ಅದಕ್ಕೆ. ಯಾತಕ್ಕೆ? ಈ ಸುಮ್ಮನೆ ನಿಂತರೂ ಬಿದ್ದು ಹೋಗೋರು ಅದು ಇರ್ತಾರೆ. ಆದ್ದರಿಂದ ಪ್ರಶ್ನೆ ಬರೋದಿಲ್ಲ. ನಮ್ಮ ಯೋಗ್ಯತೆ ನೋಡ್ಕೋಬೇಕು. ಯೋಗ್ಯತೆ ನೋಡ್ಕೊಂಡು ಅದೆಲ್ಲ ಟ್ರಾಫಿಕ್ ರೂಲ್ಸ್ ಎಲ್ಲ ಲೈಫ್ ರೂಲ್ಸೇ. ಲೈಫ್ ರೂಲ್ಸೇ. ಯಾರನ್ನು ಓವರ್ಟೇಕ್ ಮಾಡಬೇಕು ಅಂದರೆ ನಮಗಿಂತ ಕಡಿಮೆ ಸ್ಪೀಡ್ನವ್ರು ಓವರ್ಟೇಕ್ ಮಾಡಬೇಕೇ ಹೊರತು ಹೆಚ್ಚು ಈಕ್ವಲ್ ಇದ್ದರೂ ಮಾಡ್ಲಿಕ್ಕೆ ಹೋಗಬಾರ್ದು. ಅಟ್ ದ ಸೇಮ್ ಟೈಮ್ ಎಷ್ಟೇ ಇದ್ದಿದ್ದು ಎದುರುಗಡೆ ವೆಹಿಕಲ್ ಬೇರೆ ನೋಡಬೇಕು. ಟ್ರ್ಯಾಕ್ಟರ್ ಎಲ್ಲ ಇರ್ಬೋದು, ಅದೇ ಎದಕ್ಕೆ ವೆಹಿಕಲ್ ಹೊಲಕ್ಕೆ ಬರೋಲ್ಲ. ಈಗ ಟ್ರ್ಯಾಕ್ಟರೇ ಬಂದು ಹೋಗುತ್ತಾಗ ಸ್ವಲ್ಪ ತದೇ ಬಂದಿರೋದು. ಅದೆಲ್ಲ ಅದು ವಿವೇಚನೆ ಬರೋದಕ್ಕೆ ರೂಲ್ಸ್ ಮಾಡಿತ್ತು. ಸೊ ಸಂಚಾರ ನಿಯಮ ಅಂದರೂ ಒಂದೇ, ಸಾಧನೆ ನಿಯಮ ಅಂದರೂ ಒಂದೇ. ಸಂಚಾರ ಸಾಧನೆ ತಾನೆ ಗುರಿ ಮುಟ್ಲಿಕ್ಕೆ. ಸೊ ಗುರಿ ಮುಟ್ಟಬೇಕಾದ್ರೆ ದೇಹ ವೆಹಿಕಲ್ಲು ಗೊತ್ತಾಯ್ತಾ? ಆ ವೆಹಿಕಲ್ಗೆ ತಕ್ಕಂತೆ ಏನು ಮಾಡಬೇಕು? ಅವನು ತನ್ನ ಸ್ಪೀಡನ್ನು ಮೇಂಟೈನ್ ಮಾಡಬೇಕು. ಇಲ್ದವರೆ ತಪ್ಪಾಗತ್ತೆ. ಇವನು ಟ್ರ್ಯಾಕ್ಟರ್ ಮುಂದೆ ಇವನೇ ಹಿಂದಿಂದ ಹೋಗ್ತಿದ್ದಾರೆ ಬೆಂಚ್ ಕಾರ್ನವನು, ಅವನೇ ಬೈತಾರೆ ಮುಂದೆ ಹೋಗ್ರಿ ಸಾಕು ಅಂತೇಳಿ. ಅದಕ್ಕೆ ಆ ರೀತಿ ಆಗಬಾರ್ದು. ಇವತ್ತು ನಾವು ಯಾವ ಸ್ಟೇಜಲ್ಲಿದ್ದೇವೆ ಅಂದರೆ ತತ್ರಾಪಿ ಶತಕೋಟಿ ಕಥೆ ಇದೆಯಲ್ಲ, ಎಲ್ಲ ದಾಟ್ಕೊಂಡು ಇಲ್ಲಿ ಬಂದಿದ್ದೇವೆ. ಈ ಸ್ಪೀಡನ್ನು ನಾವು ಕಳ್ಕೊಳ್ಳೋಕೆ ಹೋಗಬಾರ್ದು. ಹಿಂದೆ ಎಲ್ಲೋ ಮುಟ್ಕೊಂಡ್ಬಿಟ್ರೆ ಸ್ಪೀಡಲ್ಲ, ಎಲ್ಲ ಆ್ಯಕ್ಸಿಡೆಂಟ್ ಅಂತೀವಲ್ಲ, ಹಾಳು ಮಾಡ್ಕೊಂಡ್ಬಿಡ್ತಾರೆ. ಆ್ಯಕ್ಸಿಡೆಂಟ್ ಅಂದರೆ ವಿನಶ್ಯತಿ ಅಂದರೆ ಒಂದೇ. ಗೊತ್ತಾಯ್ತಾ? ಹಾಂ, ಚೈನ್ ರಿಲೇಷನ್ ಬರ್ರಿ ಇನ್ನೂ ಬಿಡಬೇಡಿ. ಯಾವುದರಲ್ಲಿ ಎಲ್ಲಿದೆ ಉಪನಿಷತ್ತು? ಉಪನಿಷತ್ತಲ್ಲ, ಭಗವದ್ಗೀತೆ ಇದು. ಇಲ್ಲ, ಇದಕ್ಕೆ ಬಂದಿಲ್ಲ ಅದು. ಕೆಲವು ಬಂದಿದೆ, ಇದರಲ್ಲಿ ಬಂದಿಲ್ಲ ಅದು. ಅದು ಅಲ್ಲಿದೆ, ಅದು ಇದ್ರದ್ದು, ಅದು ಕಾಟಕ ನಾಸ್ತಿ ಬುದ್ಧಿ ಮುಂದೆ ನೋಡಿ. ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಇದೆ ಆ್ಯಕ್ಚುಲಿ. ಫಿಲಾಸಫಿ, ಸೈಕಾಲಜಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ರಾಗದ್ವೇ ತಥಾಚ ಅನ್ಯತ್ರ ಮೋಹ ಸಂಗೀತಂ ತಥಾ ಹಿ ಮೋಹ ಶಬ್ದಾರ್ಥಭುಕ್ತ ಉಪಗೀತ. ಅಂದರೆ ಏನಾಯ್ತು ಈಗ? ಬೈಯೋದು ಯಾತಕ್ಕೆ ಅಂದರೆ ತಿಳ್ಕೊಳ್ಳೋಕ್ಕೆ. ಇವ್ರು ಹೇಳಿದ್ದು ಯಾತಕ್ಕೆ ಅಂದರೆ ವಿನಾಶ ಹೊಂದ್ರಿ ಅಂತಲ್ಲ. ವಿನಾಶ ಹೊಂದ್ತಾರೆ, ವಿನಾಶ ಹೊಂದಕ್ಕೆ ಹೋಗಬಾರ್ದು, ಹೀಗಿರಿ ಅಂತ ಹೇಳೋದಕ್ಕೆ ಕೊಟ್ಟಿರೋದು. ಇವರು ದುಷ್ಟರು ಓದಲ್ಲಿದನ, ದುಷ್ಟರು ಓದೋದಿಲ್ಲ. ಆದ್ದರಿಂದ ಅದು ಹೇಳ್ತಾ ಇರೋದು ಮಾತನ್ನು. ಮನೆ ಬೀಗ ಹಾಕೋದು ಯಾರಿಗೋಸ್ಕರ ಅಂತ ಕೇಳಿದರೆ ಕಳ್ಳರಿಗಾಗಿ ಅಲ್ಲ. ಯಾಕೆ ಹೇಳಿ? ಕಳ್ಳ ಹೊಡಿತಾರೋದ್ರಿಂದ ಬೀಗ ಹಾಕೋದು ಕಳ್ಳರಿಗಾಗಿ ಅಲ್ಲ, ಸಜ್ಜನರಿಗೋಸ್ಕರ. ಅವ್ನು ಟೆಂಪ್ಟಾಗಿ ಒಳಗೆ ಹೋಗಿ ಎರಡು ತೊಗೊಂಡು ಹೊಡಬಾರ್ದು, ಯಾರು ಇಲ್ಲ ಅಂತ ಬಂದು ಒಳಗೆ ಬಂದ ಯಾರು ಇಲ್ಲ ಅಂತ ಹೇಳಿದ. ಸಜ್ಜನರಿಗೆ ಉಪಯೋಗ ಆಗುತ್ತೆ, ದುಷ್ಟರಿಗಲ್ಲ. ದುಷ್ಟರಿಗೆ ಎಕ್ಸ್ಪೆಕ್ಟೇ ಮಾಡಲ್ಲ, ಬೀಗ ಹಾಕಿದ್ರು ಕೇರೆ ಮಾಡಲ್ಲ ಅವರು. ಅವ್ರ ರೂಟೇ ಬೇರೆ. ಅದೇ ಹೇಳ್ತಿರೋದು. ಹೌದು, ಅದೇ ಹೇಳಿದ್ನಲ್ಲ. ಅದಕ್ಕೆ ಒಳ್ಳೆಯವರಿಗೋಸ್ಕರ ಶಾಸ್ತ್ರ ಇದೆ, ಕೆಟ್ಟವರಿಗೋಸ್ಕರ ಶಾಸ್ತ್ರ ಇಲ್ಲ. ಓದೋದೇ ಇಲ್ಲ, ಆದ್ದರಿಂದ ಶಾಸ್ತ್ರ ಅವ್ರಿಗಿಲ್ಲ. ಒಳ್ಳೆಯವ್ರಿಗೆ ಇದನ್ನೆಲ್ಲ ಯಾಕೆ ಹೇಳಬೇಕು ಅಂದರೆ ಈ ಕೆಡೋ ಚಾನ್ಸ್ ಇಲ್ಲಿದೆ. ವೆಹಿಕಲ್ಲೇ ಇಲ್ಲ, ಸ್ಪೀಡ್ ಲಿಮಿಟ್ ತೊಗೊಂಡು ಏನು ಮಾಡ್ತೀರಿ? ಸ್ಪೀಡ್ ಲಿಮಿಟ್ ಯಾರಿಗೆ? ಅಲ್ಲಿ ಹಾಕಿ 5 kph ಹಾಕಿ ಇವ್ನು ಮೆಲ್ಲ ಬಿಡ್ಲಾಕಿ ಇವ್ರು ಓಡಿದ್ರು 5 kph ಹೋಗೋದಿಲ್ಲ. ಅವನಿಗೆ ಅಪ್ಲಿಕಬಲ್ ಅಲ್ಲ ಅದು. ಪೆಡೆಸ್ಟ್ರಿಯನ್ಸ್ಗೆ ಹಾಕಿದ್ದಲ್ಲ ಅದು, ವೆಹಿಕಲ್ ಹೋಲ್ಡರ್ಸ್ಗೆ. ಆದ್ದರಿಂದ ದೇವಾಂಶಗೆ 90, ಉಳಿದವರಿಗೆಲ್ಲ ಅಪ್ಲಿಕಬಲ್ ಅಲ್ಲ ಅಂತ ಹೇಳಿಬಿಡ್ತಾರೆ. ಹಾಂ, ಅನುಗೀತಾನೇ ಉಪಗೀತ. ಅದರಲ್ಲಿ ಶ್ಲೋಕ ಇದೆ, ಇವತ್ತಿಗೂ ಸಿಗುತ್ತೆ ಶ್ಲೋಕಗಳೆಲ್ಲ. ಇದು ಅರ್ಥ ಹೇಳಿದರೆ ಈಗ ಸಮೋಹ ಅಂದರೆ ಅಕಾರ್ಯೇಚ್ಛ. ತಪ್ಪು ಅಂತ ಗೊತ್ತಿದೆ, ನೋಡ್ದ ಬಂಗಾರ ಸಾರ ಕಾಣಿಸ್ತು, ಮಗು ಹಿಡ್ಕೊಂಡಿದೆ, ದೊಡ್ಡವ್ರ ಮಗು ಹಿಡ್ಕೊಂಡಿದೆ, ಯಾರೂ ನೋಡ್ತಾ ಇಲ್ಲ, ಕಿತ್ಕೊಂಡು ಯಾಕೆ ಹೋಗಬಾರ್ದು? ಯಾಕೆ ಮಗು ಅದು ಹೇಗೆ ಏನು ಮಾಡಿದ್ರು ಪಲ್ಟಿ ಹೊಡೆದು ಬಿಚ್ಕೊಳಕ್ಕೆ ಬರೋದಿಲ್ಲ. ಯಾಕೆ ಹೋಗಬಾರ್ದು? ಬಿದ್ದಿದೆ ತೊಗೋಬೇಕು, ಅದು ಬೇರೆ. ಬಿದ್ದಿದೆ ಯಾರೂ ಇಲ್ಲ ತೊಗೋಬೇಕು, ಅದು ಒಂದು ಮಾತು. ಕಿತ್ಕೊಂಡು ಹೋಗ್ಬೋದು, ಮತ್ತು ಒಂದೊಂದೇ ಜಾಸ್ತಿ ಆಗ್ಲಿಕ್ಕೆ ಶುರುವಾಗಿ ಆಮೇಲೆ ಅಭ್ಯಾಸ ಆಗುತ್ತೆ ಅದೇನೆ. ಆಮೇಲೆ ಹೊಡೆ ತೊಗೊಳಕ್ಕೆ ಶುರು ಮಾಡ್ತಾರೆ. ಎಂದು ಕೂಡ ಅದಕ್ಕೆ ಆ ಸ್ಟೇಜಲ್ಲೇ ತೆಗೆದುಬಿಡ್ಬೇಕಾದ್ರೆ, ಮುಂದಿನ ಸ್ಟೇಜ್ ಅಲ್ಲ. ಈ ಕಳೆನ ದೊಡ್ಡದಾದ್ಮೇಲೆ ತೆಗಿಲಕ್ಕೆ ಬರೋಲ್ಲ, ಚಿಕ್ಕದಿದ್ದ ಕೈಲಿ ಕಿತ್ತು ಹಾಕಿಬಿಡ್ತಾರೆ. ಅಷ್ಟು ಸುಲಭ ಅದು. ಪ್ರಸನ್ನ ಮುಂದೆ ಹೇಳ್ತಾರೆ ನೋಡಿ, ಗೀತಾಸು ಮೋಹ ಸಂಗೀತಂ. ಮೋಹ ಶಬ್ದ ಅರ್ಥ ಹೇಳ್ತಾರೆ, ಅಧರ್ಮ ಲಕ್ಷಣಂಚೈವ ನಿಯತಂ ಪಾಪಕರ್ಮಸು. ಪಾಪಕರ್ಮಕ್ಕೆ ಸೆಳ್ಕೊಂಡು ಹೋಗುತ್ತಲ್ಲ, ಅದಕ್ಕೆ ಸಮೋಹ ಅಂತ ಕರೀತಾರೆ. ಮೋಹ ಸಮೋಹ. ತಥಾಚ ಅನ್ಯತ್ರ ಸಮೋಹೋ ಅಧರ್ಮಕಾಮಿತ ಇತಿ.
ಅಧರ್ಮಕ್ಕೆ ಕೈ ಹಾಕೋದಕ್ಕೆ ಏನಂತ ಕರೀತಾರೆ? ಸಮ್ಮೋಹ ಅಂತ ಕರೀತಾರೆ. ಸ್ಮೃತಿ ವಿಭ್ರಮ, ಪ್ರತಿಷೇಧಾದಿ ಶ್ರುತಿನಾಶ. ಅವನಿಗೆ ಗೊತ್ತು ಕಳ್ತನ ಮಾಡಿದರೆ ತೊಂದರೆ ಆಗುತ್ತೆ ಅಂತ ಗೊತ್ತು, ಆದರೂ ಮಾಡ್ತಾನೆ. ಯಾಕೆ? ಇಷ್ಟು ಅಡ್ವಾಂಟೇಜ್ ಇದ್ದಾಗ ಅದು ಸಿಕ್ಕರೆ ಆಗುತ್ತೆ, ನಾನು ಸಿಗೋದಿಲ್ಲ, ನಾನು ಇದೇ ಥರ ಯೋಚನೆ ಮಾಡ್ತಾನೆ. ಇವರಿಗೆ ಸಿಗದೇ ಇರ್ಬೋದು, ದೇವರಿಗೆ ಸಿಗೋದಿಲ್ವಾ? ಆ ಕಾಲಕ್ಕೆ ಅಷ್ಟೇ ಕಾಣೋದು, ಯಾರೂ ನೋಡ್ತಾ ಇಲ್ಲ. ಗೊತ್ತಾಯ್ತಾ? ಅಕಸ್ಮಾತ್ ತೊಗೋಬೇಕಾದ್ರೆ ನೋಡಿದ್ರೆ ನಿಮಗೆ ಕೊಡಲಿಕ್ಕೆ ತೊಗೊಂಡಿದ್ದೆ ಅಂತ ಹೇಳಿದ್ರೆ ಅದು ಬೇರೆ ಇರುತ್ತೆ. ತೆಕ್ಕು ಪೂರ್ತಿ ಟ್ರೈ ಮಾಡೋದು, ಅದು ಸಿಕ್ಕರೆ ಲಾಭ, ಇಲ್ಲೋದ್ರಿಲ್ಲ. ಈ ಥರ ಬುದ್ಧಿ ಯಾವಾಗಲೂ ಪರ್ವರ್ಟ್ ಆಗ್ತಾ ಹೋಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ಸ್ಮೃತಿ ವಿಭ್ರಮ, ಪ್ರತಿಷೇಧಾದಿ. ಪ್ರತಿಷೇಧ ಅಂದ್ರೇನು? ಕಳ್ತನ ಮಾಡಿಕೊಡೋದು ಇತ್ಯಾದಿ ಎಲ್ಲ ಬಿಟ್ಟು ಹೋಗುತ್ತೆ, ಆ ಮಾತೆಲ್ಲ ಬಿಟ್ಟುಬಿಡ್ತಾನೆ. ಈ ಬುದ್ಧಿನಾಶ. ಇವತ್ತು ಕಾನೂನು ಉಲ್ಲಂಘನೆ ಮಾಡೋದು ಕಾನೂನು ಗೊತ್ತಿದ್ದವರೇ ಹೊರತು ಬೇರೆಯವರಲ್ಲ. ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಭಾರಿ ಚೆನ್ನಾಗಿ ಗೊತ್ತಿರಬೇಕು ಅವನಿಗೆ. ಎಷ್ಟೋ ಸರ್ತಿ ಎಷ್ಟು ಬುದ್ಧಿವಂತ ಇರ್ತಾನೆ ಕಾನೂನು ಉಲ್ಲಂಘನೆ ಮಾಡೋನು, ಯಾವುದೋ ಒಂದು ಲೂಪ್ ಹೋಲ್ ನೋಡ್ಕೊಂಡಿರ್ತಾನೆ, ಆ ಲೂಪ್ ಹೋಲ್ ಪ್ರಕಾರ ಅದು ಎಸ್ಕೇಪ್ ಆಗೋದು ಅಂತ ಗೊತ್ತಿರುತ್ತೆ ಅವನಿಗೆ. ಅಷ್ಟರ ಮಟ್ಟಿಗೆ ಬುದ್ಧಿವಂತ ಇರ್ತಾರೋ. ಅದನ್ನೆಲ್ಲ ದುರುಪಯೋಗ ಮಾಡ್ಕೋತಾನೆ, ಒಳ್ಳೆಯದಕ್ಕೆ ಉಪಯೋಗಿಸೋದಿಲ್ಲ. ಬುದ್ಧಿನಾಶಾತ್ ಈ ಅಧರ್ಮ ಕಾಮಿತ ಇತಿ ಸ್ಮೃತಿ ವಿಭ್ರಮ ಪ್ರತಿಷೇಧಾದಿ ಸ್ಮೃತಿನಾಶ. ಪ್ರತಿಷೇಧ ಅಂದ್ರೇನು? ನಿಷೇಧ. ನಿಷೇಧ ಬುದ್ಧಿ ಹೋಗಿಬಿಡ್ತು, ವಿಧಿ ಬುದ್ಧಿ ಇಲ್ಲೇ ಇಲ್ಲ. ನಿಷೇಧ ಬುದ್ಧಿ ಹೋಯಿತು, ಅದೇ ವಿಧಿ ಬುದ್ಧಿ ಆಯಿತು. ಕಲಿಯಕ್ಕೆ ಶುರು ಮಾಡೋದು. ಬುದ್ಧಿನಾಶ ಸರ್ವಾತ್ಮನ ದೋಷ ಬುದ್ಧಿನಾಶ. ಅದಕ್ಕೆ ಹೇಳಿದ್ರಂತೆ, ಅವನ ಕಾಲ್ಡ ಸಿಕ್ಕ ಪನಿಷ್ಮೆಂಟ್ ಎಲ್ಲ ಆಯಿತು. ಕೊನೆಗೆ ಹೇಳಿದರು, ನೆಕ್ಸ್ಟ್ ಟೈಮ್ ಹೀಗೆ ಮಾಡಬೇಡ ಅಂದರು. ಇಲ್ಲ ಸರ್, ಸಿಗದಂತೆ ಮಾಡ್ತೀನಿ, ಸಿಗದಂತೆ ಮಾಡ್ತೀನಿ. ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಹುಷಾರಾಗಿರ್ತೀನಿ ಇಷ್ಟೇ. ಮಾಡೋದಿಲ್ಲ ಅನ್ನೋ ಮಾತು ಬರಲಿಲ್ಲ ಅವನ ಬಾಯಲ್ಲಿ. ಯಾತಕ್ಕೆ ಅಂತಾರೆ ಅವ್ರಿಗೆ ಬಿಡೋ ತಯಾರಿಲ್ಲ, ಅದಕ್ಕೆ ಸ್ವರೂಪ ಅಂಟ್ಕೊಂಡ್ಬಿಟ್ಟಿದೆ. ಅಧರ್ಮ ಕಾಮಿನಃ ಬುದ್ಧಿನಾಶ ಸರ್ವಾತ್ಮನ ದೋಷ ಬುದ್ಧಿನಾಶ ವಿನಶ್ಯತಿ ನರಕಾದಿ ಅನರ್ಥಂ ಪ್ರಾಪ್ನೋತಿ. ಸಣ್ಣ ಪುಟ್ಟ ತಪ್ಪಲ್ಲ. ಜೈಲಿಗೆ ಹೋಗ್ತಾನೆ ಅಂತ ಲೌಕಿಕ ಅರ್ಥ ಆಗುತ್ತೆ, ನರಕಕ್ಕೆ ಹೋಗ್ತಾನೆ ಅಂದರೆ ಪರಲೋಕದ ಅರ್ಥ ಆಗುತ್ತೆ. ಇವರಿಗೆಲ್ಲ ಜೈಲಂದರೆ ಅರ್ಥ ಆಗೋದು, ಭೂಲೋಕದವ್ರಿಗೆ. ಅದೆಲ್ಲ ಉಳಿದು ಅರ್ಥ ಆಗಲ್ಲ. ಅಯ್ಯೋ ಅದು ಎಲ್ಲಿದೆ ಬಿಡಿ, ಹೋದ ನೋಡ್ಕೊಂಡು ಹೋದ ಏನು ನೋಡ್ಕೊತಾನೆ, ಹೋದ್ಮೇಲೆ ನೋಟಿಸ್ ಬಂದ ಟೂ ಲೇಟ್, ಅದು ಏನು ಮಾಡೋಕ್ಕೆ ಬರಲ್ಲ. ಪ್ರಾಪ್ನೋತಿ ತಥಾ ಹಿ ಉಕ್ತಂ ಅಧರ್ಮ ಕಾಮಿನ ಶಾಸ್ತ್ರೇ. ಆಚಾರ್ಯ ಕೊಟೇಶನ್ ಬಂತು, ಅದೊಂದು ಮತ್ತೆ ಕೋಟಬಲ್ಲ ಏನಾಗಿಬಿಡುತ್ತೆ. ಅಧರ್ಮ ಕಾಮಿನ ಶಾಸ್ತ್ರೇ ವಿಸ್ಮೃತಿರ್ಜಾಯತೆ ಯದಾ ದೋಷ ಅದೃಷ್ಟೇ ತತ್ಕೃತೇಶ್ಚ ನರಕಂ ಪ್ರತಿಪದ್ಯತೆ ಇತಿ. ಇದಿಷ್ಟರ ಸಮ್ಮರಿ. ಅಧರ್ಮ ಕಾಮಿನಃ ಶಾಸ್ತ್ರೇ ವಿಸ್ಮೃತಿ ಜಾಯತೆ ಯದ. ಅಧರ್ಮದ ಕಾಮ ಉಂಟಾದ, ಅಯೋಗ್ಯ ಕಾಮ ಅಂದರೂ ಒಂದೇ, ಅಧರ್ಮ ಕಾಮ ಅಂದರೂ ಒಂದೇ. ಆಗೇನಾಗುತ್ತೆ, ಅವನಿಗೆ ಶಾಸ್ತ್ರದ ಬಳಿ ಮರವು ಬಂದುಬಿಡುತ್ತೆ. ದೋಷ ಅದೃಷ್ಟೇ, ತಪ್ಪು ಕಾಣೋದೇ ಇಲ್ಲ ಅವನಿಗೆ. ಕೆಲವರು ಹೇಳ್ತಾರೆ ಮೂಲಂಗಿ ತಿನ್ನಬೇಡ, ಎಷ್ಟು ರುಚಿ ಇರುತ್ತೆ ಗೊತ್ತೇನ್ರಿ, ಈ ಥರ ಮತ್ತೆ ಏನು ಮಾಡಬೇಕು? ಅದಕ್ಕೆ ರುಚಿ ಪ್ರಶ್ನೆ ಬಂದಿದೆಯಾ ಅಲ್ಲಿ? ಔಷಧಿ ತಗೋ ರುಚಿ ಇದಿರ್ತಾ ಅಂತ ಕೇಳಿದ್ದಾರೆ, ರುಚಿ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಆ ರೀತಿ ಟೆಂಪ್ಟ್ ಆಗ್ತಾನೆ. ನಿಮಗೆ ಗೊತ್ತಿಲ್ಲ ರುಚಿ, ಅದಕ್ಕೆ ಹಾಗೆ ಹೇಳ್ತೀರಿ ಅಷ್ಟೇ ಅಂತ. ಅದು ಬೇರೆ, ನಿಮಗೆ ಗೊತ್ತಿಲ್ಲ, ತಿಂದು ನೋಡಿ ಗೊತ್ತಾಗುತ್ತೆ ಅಂತ. ಇದ್ದದ್ದು ಕೆಟ್ಟ ಮಾತುಗಳ ಒಂದು ಯೋಚಾರ ತಲೆಯಲ್ಲಿ ಬರುತ್ತೆ. ಬುದ್ಧಿನಾಶ ಸರ್ವಾತ್ಮನ ದೋಷ ಬುದ್ಧಿನಾಶ. ನಿಷಿದ್ಧಾನ ಬುದ್ಧಿ ಪೂರ್ತಿ ಹೋಗಿಬಿಡುತ್ತೆ. ವಿನಶ್ಯತಿ ನರಕಾದಿ ಅನರ್ಥಂ ಪ್ರಾಪ್ನೋತಿ ತಥಾ ಹ್ಯುಕ್ತಂ ಅಧರ್ಮಕಾಮಿನ ಶಾಸ್ತ್ರೇ ವಿಸ್ಮೃತಿರ್ಜಾಯತೆ ಯದಾ ದೋಷ ಅದೃಷ್ಟೇ ತತ್ಕೃತೇಶ್ಚ ನರಕಂ ಪ್ರತಿಪದ್ಯತೆ ಇತಿ. ಪ್ರತಿಪದ್ಯತೆ ಹೋಗೇ ಬಿಡ್ತಾರೆ ಅಲ್ಲಿಗೆ, ನರಕಂ ಪ್ರತಿ. ಹಾಗಿದ್ರೆ ಏನು ಮಾಡಬೇಕು ನಾವೀಗ ಅಂತ ಪ್ರಶ್ನೆ. ದೋಷ ಗೊತ್ತಾದ್ದರಿಂದ ದೋಷ ಬಿಟ್ಟುಬಿಡಬೇಕು. ರಾಗದ್ವೇಷೈರ್ವಿಯುಕ್ತೈ ತಾತ್ಪರ್ಯ. ಸಮ್ಮೋಹ ಸ್ಮೃತಿ ವಿಭ್ರಮ. ಸಮ್ಮೋಹಾತ್ ಮಿಥ್ಯಾಜ್ಞಾನಾತ್. ಅದೇ ಅರ್ಜುನ ಹೇಳಿದ್ದು, ಅದೇನು ಅರ್ಜುನಿಗೆ ಬಂದಿರೋದೇನೀಗ? ಸಮ್ಮೋಹ. ಅದಕ್ಕೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಈ ಸ್ಟೇಜಲ್ಲಿ ಅರ್ಜುನ ಇರೋದು. ಮುಂದಕ್ಕೆ ಹೋಗೋದಂತ ಕೃಷ್ಣ ತಡೀತಾರೆ. ಭಗವದ್ಗೀತೆ ಕೇಳಿದ್ರೆ ಏನಾಯ್ತು, ಈಗ ಮುಂದಿನ ಸ್ಟೆಪ್ ಹೋಗೋ ಪ್ರಸಂಗ ಬರಲಿಲ್ಲ. ಯುದ್ಧವನ್ನು ಅಧರ್ಮ ಅಂತ ತಿಳ್ಕೊಂಡ್ಬಿಟ್ಟ, ಮಾಡಲಿಕ್ಕೆ ಬಿಡಕ್ಕೆ ಹೊರಟುಬಿಟ್ಟ. ಅಲ್ಲಿ ಗೈಡೆನ್ಸ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಬಿಟ್ಟು ಅನರ್ಥಕ್ಕೆ ಕಾರಣ ಆಗ್ತಿತ್ತು. ಕೃಷ್ಣ ಇಲ್ಲಿ ಸ್ಟಾಪ್ ಮಾಡ್ತಾ. ಸೊ ಭಗವದ್ಗೀತೆ ಎಲ್ಲಿ ಹೆಲ್ಪ್ ಮಾಡುತ್ತೆ ನಮಗೀಗ? ಈ ಸ್ಟೇಜಲ್ಲಿ 3 ಸ್ಟೇಜ್ ಭಾಳ ಇಂಪಾರ್ಟೆಂಟ್ ಇದೆ. ಮೊದಲು ಸಂಘನೆ ಮಾಡಬೇಡ, ಧ್ಯಾನ ಮಾಡಬೇಡ, ಸ್ತೋತ್ರ ಕಾಮಿಸಬೇಡ, ಆಮೇಲೆ ಕ್ರೋಧ. ಅದು ಆ ಕ್ರೋಧ ಬರುತ್ತಲ್ಲ, ಆ ಸ್ಟೇಜಲ್ಲಿ ನಿಲ್ಲಿಸಿಬಿಟ್ರೆ ಮುಂದೆ ಹೋಗೋದಿಲ್ಲ. ಏನು ಸಮೂಹ ಬರದೇನೆ ಹುಷಾರಾಗಿರ್ತಾನೆ. ಅದನ್ನು ಹೇಳೋದಕ್ಕೇ ಮಿಥ್ಯಾಜ್ಞಾನ. ಜ್ಞಾನಮಪಿ ಅನ್ಯಥಾ ಸ್ಮರ್ಯತೆ, ಜ್ಞಾತಮಪಿ ಅನ್ಯಥಾ ಸ್ಮರ್ಯತೆ. ತಿಳ್ಕೊಂಡಿದ್ದಕ್ಕೆಲ್ಲ ಬೇರೆ ವ್ಯಾಖ್ಯಾನ ಶುರು ಮಾಡ್ತಾನೆ. ಕಳ್ತನ ಮಾಡಿ ಜೈಲಿಗೆ ಹಾಕ್ತಾರೆ, ಸಿಕ್ಕರೆ ಓದ್ಕೋತಾನೆ. ಅದು ಸಿಗದೇ ಇದ್ದರೆ ಆಯ್ತಲ್ಲ. ಅದು ಹೇಗೆ ಹುಡುಕ್ತಾನೆ ಬುದ್ಧಿ ಉಪಾಯವಾಗಿ ಒಂದು ಕ್ಲಾಸ್ ಅವರಿಗೆ ತಲೆ ಹೊಡೆಯುತ್ತಾನೆ.
ಅದಕ್ಕೆ ಸಪೋರ್ಟಿವ್ ಆಗಿ ಯೋಚನೆ ಮಾಡ್ತಾನೆ ಅಂತ ಅರ್ಥ. ತಪ್ಪು ಮಾಡೋದಕ್ಕೆ ಏನು ಮಾಡ್ತಾನೆ ಜನರಲಿ ಅವನು ಸಪೋರ್ಟಿವ್ ಥಿಂಕ್ ಮಾಡ್ತಾನೆ ಹೊರತು ಅದನ್ನು ಯೋಚನೆ ಮಾಡೋದಿಲ್ಲ. ಅದಕ್ಕೆ ಬುದ್ಧಿ ಮಿಸ್ಗೈಡ್ ಆಗ್ತಾ ಹೋಗುತ್ತೆ. ಜ್ಞಾನಮಪಿ ಅನ್ಯಥಾ ಸ್ಮರ್ಯತೆ ವಾಕ್ಯಾರ್ಥಾನಾಂ ಅನ್ಯಥಾ ಸ್ಮರಣಾತ್ ನಿರ್ಣೀತಂ ಜ್ಞಾನಮಪಿ. ಅದಕ್ಕೆ ವಾಕ್ಯ ಅನ್ಯಥಾ ಸ್ಮರಣ ಅದು ಗೊತ್ತಾಯ್ತು. ಏನು ಹೇಳಿರ್ತಾರೆ ಅದು ಹೇಳಿದ್ದಾರೆ ರೀ, ಅರ್ಥ ಬೇರೆ ಅದು ಗೊತ್ತಾಯ್ತು. ಬಿಡಿ ಅಂತ ಅರ್ಥ ಅಲ್ಲ, ಸಿಕ್ಕಾಕೊಳ್ಬೇಡಿ ಅಂತ ಅರ್ಥ. ಈ ರೀತಿ ಮಾಡಿದರೆ ಇದೇ ಥಿಂಕ್ ಮಾಡೋದವರು. ಜ್ಞಾನಮಪಿ ನಶ್ಯತಿ, ಅದಕ್ಕೆ ನಿರ್ಣೀತಂ ಜ್ಞಾನಮಪಿ ನಶ್ಯತಿ. ಇದು ಎರಡಿದೆ. ಜ್ಞಾನ ಇಲ್ಲದವ್ರಿಗೆ ಜಾರಿ ಬಿದ್ದ ಹೋಗೇ ಬಿಡ್ತಾರೆ, ಇನ್ನಿಲ್ಲದ ನಿಧಾನವಾಗಿ ಬಿಡ್ತಾನೆ, ಅಂಥದ್ದು ಬೀಳೋದು ಗ್ಯಾರಂಟಿ ಗೊತ್ತಾಯ್ತಾ. ಓದದೇ ಇದ್ದವನು ಭಾರಿ ಅಜ್ಞನಿಗೆ ಪಾಪ ಮಾಡೋದು ಭಾರಿ ಸುಲಭ, ಈಗ ಗೊತ್ತೇ ಇಲ್ಲ. ಆದ್ದರಿಂದ ಗೊತ್ತಿದ್ದವನು ಒಂದು ಕವರಿಂಗ್ ಕೊಟ್ಟು ಆಮೇಲೆ ಬಿಡಬೇಕು. ಕುರುಡ ಬೀಳೋದಕ್ಕೆ ಕಂಡಿರ್ಬೇಕು ವ್ಯತ್ಯಾಸ ಇದೆ. ಕುರುಡ ಕಾಣೋದಿಲ್ಲಾರೆ ಬಿದ್ದು ಬಿಡ್ತಾರೆ, ಅವನು ಎಲ್ಲೋ ನೋಡ್ತಾ ಬಿಡ್ತಾನೆ ಅರ್ಥ ಆಯ್ತಾ. ಅದಕ್ಕೆ ಹುಷಾರಾಗಿರಿ. ಜ್ಞಾನವಪಿ ನಶ್ಯತಿ ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್. ಅಶ್ವತ್ಥಾಮಾಚಾರದೇ ತೊಗೊಳ್ಳಿ. ಅವನೇನು ಮಾಡಿದ, ಹಾಲು ಕುಡಿಸ್ತಾ ಕರ್ಕೊಂಡು ಹೋಗ್ಬಿಟ್ಟು. ಸುಮ್ಮನೆ ತಂಪಾಡಿ ತಾವಿದ್ರು. ತಾಯಿ ಏನು ಕೊಡ್ತಿದ್ರು, ದಿವಸ ಏನು ಮಾಡ್ತಿದ್ರು, ಮಧ್ಯೆ ಆಟಕ್ಕೆ ಸೇರ್ತಿದ್ರು, ಮಧ್ಯೆ ಲಂಚ್ ಬ್ರೇಕು ಇಬ್ಬರಿತ್ತಿಲ್ಲ, ಟೀ ಬ್ರೇಕ್ ಇದ್ದಾಗ ಮಿಲ್ಕ್ ಬ್ರೇಕ್ ಹೋದರು ಅವರು, ಹಾಲು ಕುಡಿಯಲಿಕ್ಕೆ ಅಂತ ಹೋದರು. ಬಂದರು ವಾಪಸ್ಸು. ಅವನು ಹಾಲು ಕುಡಿದ್ವಿ ಅಂದರು. ಇವರಿಗೆ ಅಶ್ವತ್ಥಾಮರಿಗೆ ಹಾಲೇ ಗೊತ್ತಿಲ್ಲ. ಅಮ್ಮ ನನಗೂ ಹಾಲು ಕೊಡುತ್ತೆ ಕೇಳಿದರು. ಅವ್ರಿಗೆ ಗೊತ್ತಾಯ್ತು ಪಾಪ, ತಾಯಿಗೆ ಗೊತ್ತದು, ಆದರೆ ಅವ್ರ ವ್ರತ ಪ್ರಕಾರ ಈ ವ್ಯವಸ್ಥೆ ಇರಲಿಲ್ಲ. ಅದಕ್ಕೇನು ಮಾಡಿ ಇಲ್ಲ ಅನ್ನಬಾರ್ದು ಅಂಥೇಳಿ ಹಿಟ್ಟನ್ನು ಪಿಷ್ಟ ಬಾಲೋಡ್ಯ ಮಾತ ಅಂತ ಹೇಳ್ತಾರೆ. ಹಿಟ್ಟಿಂದ ಫಸ್ಟ್ ಮಿಲ್ಕ್ ಪೌಡ್ರ್ ಶುರು ಮಾಡಿದ್ದೆ ಹಾಕಿದೆ ಪಾಪ. ಅದು ಫಸ್ಟ್ ಕೇಸ್. ಅದಕ್ಕೆ ನೆಸಿಟಿ ಅಷ್ಟು ಮದರ್ ಆಫ್ ಇನ್ವೆನ್ಷನ್ ಅಂತಾರೆ. ಮಗು ಕೇಳಿದೆ ಇಲ್ಲ ಅನ್ನಬಾರ್ದು, ಬುದ್ಧಿ ಉಪಯೋಗಿಸ್ತಿದ್ರು. ಹಿಟ್ಟು ಕಲಿಸಿ ಬೆಳಗಂತೂ ಆಯ್ತಲ್ಲ, ಇವರು ಕುಡಿದ್ರು, ಭಾರಿ ಖುಷಿ ಆಯಿತು ಅವರಿಗೆ. ನಾನು ಹಾಲು ಕೊಡೋದೆ ಅಂತ ಹೋದರು, ನಾನು ಹಾಲು ಕೊಡೋದೆ ಅಂತ ಹೇಳಿದರು. ಅವರು ದುರ್ಯೋಧನ ದುಷ್ಟರ ಪದ್ಧತಿ ಇರುವತ್ತ ತಮಗಿಂತ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಎಲ್ಲ ಕಲೆಕ್ಟ್ ಮಾಡಿದರು, ಇವ್ರ ಮೇಲೆ ಹಾಲು ಇಲ್ಲ, ಏನೂ ಇಲ್ಲ, ಆದ್ದರಿಂದ ಕುಡ್ದಿಲ್ಲ, ಏನೋ ಆಗಿದೆ ಅಂತ ಹೇಳೋದಕ್ಕೋಸ್ಕರ ಅವನೇನು ಮಾಡ್ದ, ಆಚಾರ್ಯ ನಮ್ಮನೆ ಬನ್ನಿ ನಾಳೆ ಅಂತ ಕರೆದ. ಇವತ್ತು ನಮ್ಮನೆ ಬನ್ನಿ ಅಂತ. ಇವ್ರು ಕರೆಯೋರು ಹಾಗೆ, ಇವತ್ತು ಹೋಟ್ಲಿಗೆ ಬನ್ನಿ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ. ಬರಿಸಿ ನೀವೇ ಹೋಗ್ತೀರಿ ಅಂತ ಅರ್ಥ. ಕೆಡಿಸೋರು ಯಾವಾಗಲೂ ಹಾಸ್ಟೆಲಿದ್ದಾಗ ಹುಡುಗರು ಹಾಗೆ ಮಾಡೋದು. ನೀವು ಫ್ರೀ ಹೋಗೋದಿಲ್ಲ, ಫ್ರೀಯೇ ಬರ್ತೀವಿ, ನಮ್ಮ ಕೈ ಬನ್ನಿ. ಒಂದು 2 ದಿವಸ ಬೇಡ ಅಂತಾರೆ, 3 ದಿವಸ ಒಂದು ಸತ್ತು ಹೋಗಿಬಿಡ್ತಾರೆ. ಅಲ್ಲೇ ಸಂಗಾತ್ ಸಂಜಾಯತೆ ಕಾಮಃ ಅಲ್ಲಿ ಹೇಳ್ತಾರೆ ನೋಡಿ. ಆಮೇಲೆ ಏನಾಯಿತು, ರಸಭಸ್ಯ ಸೋವೇತ್ ಆಚಾರ್ಯಬೇಕು. ಹೀಗಿರುತ್ತೆ ಹಾಲು, ಇವತ್ತು ಸರಿಯಾದ ಹಾಲು ಯಾರಿಗೂ ಗೊತ್ತಿಲ್ಲ. ಇದು ಡೈರಿ ಹಾಲು ಕೊಡೋದು ಅಭ್ಯಾಸ ಇದ್ದವರಿಗೆ ನಿಜವಾದ ಹಾಲು ಕೊಟ್ಟುಬಿಟ್ರೆ, ನಿಜವಾದ ಹಾಲು ನಿಜವಾದ ಬಸ್ಸು ನಿಮ್ಗೆ ಗೊತ್ತಾದರೆ ಬಿಡೋದಿಲ್ಲ. ಇವು ನೋಡಿ ಅನಿಸ್ಬಿಟ್ಟಿರುತ್ತೆ. ಅಲ್ಲಿ ಎಷ್ಟೊತ್ತು ಹಾಗಾಗುತ್ತೆ. ಕೆಲವು ಮನೆಯಲ್ಲಿ ಅಡವೆಯಲ್ಲಿ ಬಿಟ್ಟಿರ್ತಾರೆ ನ್ಯಾಚುರಲ್ಲಾಗಿ, ಹಾಲು ಕೊಡೋದು ಇಷ್ಟು ಚೆನ್ನಾಗಿರುತ್ತೆ ಅಂತ ಆಗ ಅನಿಸುತ್ತೆ. ಹೀಗಿರುತ್ತೆ ಅಂತ ಯೋಚನೆ ಮಾಡಿಬಿಟ್ರು. ಆಯಿತು ಮರುದಿವ್ಸ ಬೇಕಾದ್ರೆ ಮರುದಿವ್ಸ ಕರೀಲಿಲ್ಲ ಅವನು. ಅಷ್ಟು ಸಾಕು, ಅವ್ನು ಹೇಳಿರಕ್ಕೆ ಅಷ್ಟು ಸಾಕಾಯಿತು. ಅದು ಹಾಲು ಅವ್ನು ಮುಟ್ಟಿದ್ದಕ್ಕೆ ಏನಾಯಿತು, ಹಾಲ ಆಯಿತು. ಅವನು ಯಾರವನು, ಕಾಲ ಕೊಡದ ಅಭಿಮಾನಿ ದೈತ್ಯ ಅವನು. ಅವನ ಕೈಯೇ ಅಂಥದ್ದು ಗೊತ್ತಾಯ್ತಾ. ಕೆಲವರು ಕೈಯಲ್ಲಿ ಅದರಲ್ಲಿ ವಿಷಯ ಇಲ್ಲ, ಮುಟ್ಟಿಬಿಡ್ತಾರಲ್ಲ, ಅಲ್ಲಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟು ವೈಬ್ರೇಷನ್ಸ್ ಎಷ್ಟು ಪ್ರಬಲ ಅಂತ ಕೇಳಿದರೆ ಆ ಕೈಯೇ ಅಂಥದ್ದು ಅಂತ ಹೇಳೋದಿಲ್ಲ. ಅಲ್ಲಿ ಎಂಟರ್ ಆಗಿಬಿಟ್ಟಿದ್ದ ಅದರೊಳಗೆ, ಅದ್ರ ಮೂಲಕ ಎಂಟರ್ ಆದವನು. ಅವ್ರು ಯಥಾಪ್ರಕಾರ ಕೊಟ್ಟರು, ಬಿಸಾಕಿದ್ದಾರೆ ಅದನ್ನು. ಇದು ಹಾಲಲ್ಲ, ಇದು ನೇದಂ ಕ್ಷೀರ ಮಿತಿ 6 ರಾವ್ ಜೋರಾಗಿ ಕೂಲಕ್ಕೆ ಶುರು ಮಾಡಿದ್ರು, ನನಗೆ ಹಾಲೇ ಬೇಕು ಅಂತೇಳಿ. ಆಗ ಇವ್ರು ದ್ರೋಣಾಚಾರ್ಯ ಕಥೆ ನೋಡಿ ಹೇಗಿದೆ. ಅವ್ರು ಎಷ್ಟಾರು ವ್ರತ ಮಾಡಿದ್ರು ಗೊತ್ತಾ. ಶಿಲೋಂಚ ವ್ರತ, ಅದು ಸುಗ್ಗಿ ಕಾಲಕ್ಕೆ ಕಾಳನ್ನೆಲ್ಲ ಮನೆಗೆ ಒಯ್ದು ಬಿಡ್ತಾರೆ. ಅಲ್ಲಿ ಏನು ಉಳಿದಿರುತ್ತಲ್ಲ ಮಂಡ, ಅದ್ರ ಕಿತ್ಕೊಂಡು ಹೋಗಿ ಇವತ್ತು ಉಳಿಯೋದೇ ಇಲ್ಲ, ಸಿಮೆಂಟಾಗಿ ಮಾಡಿಬಿಟ್ಟಿರ್ತಾರೆ, ಅದು ಏನೂ ಉಳಿಯೋದಿಲ್ಲ. ಅವ್ರು ವ್ರತ ಮಾಡೋರು ಸತ್ತೋಗ್ಬೇಕಷ್ಟೇ. ಅವನೇನು ಮಾಡಿದರು, ವರ್ಷ ಪೂರ್ತಿ ಆಗೋದಿಲ್ಲ ಅದು. ಆದರೆ ಸರಿ, ಇಲ್ಲಿ ಸ್ವಲ್ಪ ಮಧ್ಯೆ ಮುಗಿದವ್ರೆ ಉಪವಾಸ ಎದ್ದು ಬಿಡೋದೇ. ಅದು ವ್ರತ, ಅದು ಮಧ್ಯೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಈ ರೀತಿ ಇದ್ದವರು ಮತ್ತು ಯಾರು ಕೊಟ್ಟರೆ ಇಸ್ಕೊಳ್ಳೋದಿಲ್ಲ. ಅದು ಒಂದು ದೊಡ್ಡ ಮಾತು, ಪ್ರತಿಗ್ರಹವನ್ನು ಬಿಡೋದು ಅಂಥೇಳಿ. ಪ್ರತಿಗ್ರಹ ಸಮರ್ಥೋಪಿ ಪ್ರಸಂಗಂ ತತ್ರ ವರ್ಜಯೇತ್ ಅಂತ ಮನುಸ್ಮೃತಿ ಹೇಳುತ್ತೆ. ಕೆಲವು ತೊಗೊಳ್ಳೋ ಅರ್ಹತೆಯೇ ತೊಗೊಳ್ಳೇಬಾರ್ದು. ಅರ್ಹತೆ ಇದ್ದವರು ತೊಗೊಳ್ಬಾರ್ದು. ಯಾತಕ್ಕೆ, ಪುಣ್ಯ ವೃದ್ಧಿ ಆಗುತ್ತೆ. ಆದ್ದರಿಂದ ಅದೇ ವ್ರತ, ಪ್ರತಿಗ್ರಹ ಮಾಡೋದೇ ಇಲ್ಲ ಅಂತ ಹೇಳಿ. ಅದು ಪ್ರತಿಗ್ರಹ ಯಾವಾಗ ಮಾಡಬೇಕು ಗೊತ್ತಾ, ಆ ವಿನಿಯೋಗ ಮಾಡೋ ಪ್ರಸಂಗ ಇದ್ದರೆ ಮಾತ್ರ ಬಡಿಸ್ಕೊಳ್ಳೋದು. ಹೇಗೋ ಅದು ತಿನ್ನೋದಿದ್ದರೆ ಮಾತ್ರ ಬಡಿಸ್ಕೋಬೇಕೆ ಹೊರತು ಇಲ್ಲದ್ರೆ ಹಾಕ್ಸ್ಕೋಬಾರ್ದು. ಇಲ್ಲದೆ ಹೋದರೆ ವೇಸ್ಟ್ ಆಗುತ್ತೆ. ಇಲ್ಲ ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ, ನೀವೇ ಬೇಡ ಅಂದ್ಬಿಡ್ಬೋದು ಆ ಹೊತ್ತಿನಲ್ಲಿ. ಪ್ರತಿಗ್ರಹ ಹಾಗಿದ್ದವರು ಪಾಪ ಯಾವಾಗ ಇವರೆಲ್ಲ ಶುರು ಮಾಡಿ ಮಗ ವ್ಯಾಮೋಹ ಶುರುವಾಯಿತು ಧೃತರಾಷ್ಟ್ರ ಮೇಲೆ. ಅವರಿಗೆ ಅವನು ದುಷ್ಟ, ಅವನು ದುರ್ಯೋಧನ. ಇವು ಒಳ್ಳೆಯವರೇ ಪಾಪ. ಕೂಸಿಗೆ ಹಾಲಿಲ್ಲದೆ ಹೇಗಾಗುತ್ತೆ, ನಮಗೆ ಬೇಡ ಕೂಸಿ ತರಬಾರದೆ ತವರು ಅಂದರು. ಇವರು ಬಂದರು. ಆಗ ಯೋಚನೆ ಮಾಡಿದ್ರು, ಇವತ್ತೇನೋ ಹಾಲು ತರ್ಬೋದು ನಾನು ಹೋಗಿ, ನಾಳೆಯಲ್ಲಿ ಸಿಗುತ್ತೆ.
ಅದಕ್ಕೇನು ಮಾಡಬೇಕು? ಒಂದು ಗೋವಿನೇ ತಂದು ಬಿಟ್ರೆ ಆಯಿತು ಅಂತ. ಗೋವಿನೇ ತಂದರು ಅಂತ ಬೆಳೀತಾ ಸಂಸಾರ ಬೆಳೀತದು. ಗೋವತ್ತು ಯಾರ ಹತ್ರ ಹೋಗ್ಬೇಕು? ಅವ್ರ ವ್ರತನೂ ಬಿಡಬಾರ್ದು, ಇದನ್ನು ಬಿಡಬಾರ್ದು. ಅದಕ್ಕೆ ಯಾರನ್ನು ಕೇಳಿದರೆ ದೋಷ ಬರೋದಿಲ್ಲ, ಅವರ ಹತ್ರ ಹೋಗಬೇಕು. ಆರ್ತೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಅದು ಹಾಡಿದರೆ ನಡೆಯನ್ನು ಹಾಡುವೆ ದೇವ್ರ ಹೊರಟು ಎಷ್ಟು ಅರ್ಥ ಇದೆ. ಅದು ನಿರ್ಣಯ ಓದಬೇಕಾದ್ರೆ ಮೂರಿವೆ ಅಲ್ಲಿ. ಕೃಷ್ಣ ಇದ್ದಾನೆ, ಆಮೇಲೆ ಪರಶುರಾಮ ದೇವರಿದ್ದಾರೆ, ವೇದವ್ಯಾಸರಿದ್ದಾರೆ. ಯಾರ ಹತ್ರ ಹೋಗಬೇಕು ಅಂತ ಪ್ರಶ್ನೆ. ಈಗ ಬೇರೆಯವ್ರ ಹತ್ರ ಹೋಗಬಾರ್ದು. ಅವರು ಬೃಹಸ್ಪತಿ ಆಗ್ತಾರೆ, ದೇವಗುರುಗಳವರು. ಇಬ್ಬರು ಯಾರ ಹತ್ರ ಹೋಗ್ಬೇಕು? ಕೃಷ್ಣ ಹತ್ರ ಹೋಗೋ ಪ್ರಸಂಗ ಇಲ್ಲ. ಯಾತಕ್ಕೆ ಅಂದರೆ ಕೃಷ್ಣ ಇರೋ 7-8 ವರ್ಷ, ಇನ್ನೂ ಜಗತ್ತಿಗೆ ಗೊತ್ತಾಗಿಲ್ಲ ವಿಷಯ. ಇನ್ನು ಪರಶುರಾಮ ದೇವರು ಬ್ರಾಹ್ಮಣರು, ವೇದವ್ಯಾಸರು ಬ್ರಾಹ್ಮಣರು. ಬ್ರಾಹ್ಮಣರನ್ನು ಕೇಳಬಾರ್ದು. ಯಾತಕ್ಕೆ ಅಂದರೆ ತಮ್ಮದೇ ಪ್ರೊಫೆಷನ್. ಆದ್ದರಿಂದ ಇವತ್ತು ಡಾಕ್ಟ್ರಿ ಬಿಲ್ ಮಾಡಲ್ಲ ಸಾಮಾನ್ಯ, ಗೊತ್ತಾಯ್ತಾ? ಪೂರ್ತಿ ಫ್ರೀ ಮಾಡ್ತಾರೆ. ಕೆಲಸ ಭಾಳ ಕಡಿಮೆ ಮಾಡ್ತಾರೆ ಡಾಕ್ಟ್ರೇ ಆಗಿಬಿಟ್ಟಿದ್ರೆ. ವೃತ್ತಿ ಪ್ರೇಮ ಅದು. ಬ್ರಾಹ್ಮಣಗೂ ಅವನೇ ಕೇಳೋನು, ಮತ್ತು ಅವ್ರನ್ನೇ ಕೇಳಿದರೆ ಇನ್ನು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೇಳಿದರೆ ಹೇಗೆ ಕೊಡ್ತಾರೆ? ಅವನೇ ತೊಗೊಳ್ಳೋಣ ಆದ್ದರಿಂದ ಕೇಳಬಾರ್ದು. ಆದರೆ ವೇದವ್ಯಾಸ ರೂಪದಲ್ಲಿ ಹೋಗಲಿಲ್ಲ. ಇನ್ನು ಪರಶುರಾಮ ರೂಪ ಅದು ಬ್ರಾಹ್ಮಣರ ಹೋಗಬಾರ್ದು. ಯಾಕೆ ಹೋದರು ಅಂದರೆ ಆ ರೂಪ ಕೊಡೋ ಅಭ್ಯಾಸ ಇಟ್ಕೊಂಡಿತ್ತು. ಆ ರೂಪದಲ್ಲಿ ಕಿತ್ತೋದು, ದುಷ್ಟಕ್ಷತ್ರಿಯನ್ನು ಕೊಲ್ಲೋದು, ಬ್ರಾಹ್ಮಣರಿಗೆ ದಾನ ಮಾಡೋದು. ನೋಡಿ ಎಷ್ಟು ಕಾಮನ್ ಸೆನ್ಸ್ ಇದೆ ಅಲ್ಲಿ. ಇದು ಎಲ್ಲಿ ಅವ್ರು ಸುಮ್ಮನೆ ಕತೆ ಹೇಳಿಬಿಟ್ರೆ ಏನಾಗುತ್ತೆ? ಸುಮ್ಮನೆ ಕೇಳ್ಕೊಂಡು ಹೋಗಲಿ ಅಂತ ಬೈದು ಬಿಡ್ತಾರೆ ಅಷ್ಟು. ಹೇಳಿದ್ದನ್ನು ಕೇಳ್ಕೊಂಡು ಹೋಗಿ ಅಲ್ಲ, ಒಳ್ಳೆ ಲಾಜಿಕ್ ಇದೆ ಹಿಂದೆ. ಪರಶುರಾಮ ರೂಪ ಕೊಡೋ ರೂಪ ಆದ್ದರಿಂದ ಅಲ್ಲಿ ಹೋದರು. ಹೋದ ತಕ್ಷಣ ಅವ್ರೇನು ಮಾಡಿದರು? ಸ್ವಲ್ಪ ತಡ ಆಯಿತು, ಬಂದರೆ ಕೊಟ್ಬಿಡ್ತಿದ್ರು. ಕೊಡೋರು ಸಾಮಾನ್ಯ ಹೀಗೆ ಮಾತಾಡೋದು, ಸ್ವಲ್ಪ ಬಂದರೆ ಕೊಟ್ಬಿಡ್ತಿದ್ದೆ ಅಂತೇಳಿ ಹೇಳ್ತಾರೆ. ಎಲ್ಲ ದತ್ತಂ ಸರ್ವಂ ನಾತ್ರ ವಿತ್ತಂ ಮಮಾಸ್ತಿ. ನನ್ನ ಹತ್ರ ಏನು ಕೊಟ್ಬಿಟ್ಟಿದ್ದಾರೆ. ಆದರೆ ಬಂದವ್ರು ಹಾಗೆ ಕಳಿಸ್ಬಾರ್ದು. ಇನ್ನೊಂದು ಲಿಂಕ್ ಶುರುವಾಗ್ತದೆ. ಈಗ ಆ ಕಡೆಯಿಂದ ಲಿಂಕ್ ಈಗ ಏನಾದ್ರು ಕೊಟ್ಟು ಕಳಿಸ್ಬೇಕು. ನಾನು ತಿರೋದು 3: ಆತ್ಮ ವಿದ್ಯಾ ಶಸ್ತ್ರ ವೇತಾವದಸ್ತಿ. ನಾನಿದ್ದೇನೆ, ವಿದ್ಯೆ ಇದೆ, ತನ್ನ ಬಿಲ್ಲುಬಾಡುಗಳೆಲ್ಲ ಇದೆ. ಯಾವ್ದಾರ ತೊಗೊಂಡೋಗಿ ಬರೀ ಕೈ ಕಳಿಸೋದಿಲ್ಲ ಅಂದರು. ಅವ್ರು ಯೋಚನೆ, ನಿಮ್ಮನ್ನು ತೊಗೊಂಡು ನಾನೇನು ಮಾಡಲಿ? ಮತ್ತೆ ನಾನು ಕರ್ಕೊಂಡು ಹೋದರೆ ನೀವು ದಾಸರಾಗ್ತೇನೆ, ನಾನು ಸ್ವಾಮಿ ಆಗ್ತೇನೆ, ಅಂದಂತಮಿಸ್ಗೆ ಹೋಗ್ತೇನೆ ಅಷ್ಟೇ. ಸಾಧ್ಯ ಇಲ್ಲ. ನಿಮ್ಮ ಅಸ್ತ್ರ ಎತ್ತಲಿಕ್ಕೆ ಬರೋಲ್ಲ ಯಾರಿಗೂ ಕೂಡ. ಅದು ಉಪಯೋಗ, ಅದೇನು ಉಪಯೋಗನೇ ಇಲ್ಲ. ವಿದ್ಯೆನೇ ಕೊಡಿ ಅಂದರು. ಶುರು ಮಾಡಿದರು ಪಾಠದ. 12 ವರ್ಷ ಇವರು ಅರ್ಜೆಂಟ್ ಹಾಲು ತರ್ಲಕ್ಕೆ ಬಂದವರು. ಅರ್ಜೆಂಟ್ ಹಾಲು ತರ್ಲಕ್ಕೆ ಬಂದಿದ್ದಾರೆ. ಮಾರ್ಕೆಟ್ ಹೋದ್ರೆ ಎಲ್ಲೋ ಹೋದಾಗಾಯ್ತು ಅದು. ಆಮೇಲೆ ಹೋಗಿ ಬನ್ನಿ ಸಾಕು ಅಂದರು. ಅದು ವಿದ್ಯೆ ಕೊಡ್ತಾ ಅಸ್ತ್ರವಿದ್ಯೆನೂ ಹೇಳಿಬಿಟ್ರು ಅವರು. ನಡೀತಾ ಆಗೇನಾಯಿತು? ಆಗ ಜ್ಞಾಪಕ ಆಯ್ತಾರೆ, ಪಜಿತ ಆಯ್ತಲ್ಲ ಮನೇಲಿ ಅರ್ಜೆಂಟು. ಆಗ ದ್ರುಪದನ ಹತ್ರ ಹೋದರು. ವಿದ್ಯೆ ಬಂದುಬಿಡ್ತೀವಿ ಅಷ್ಟೊತ್ತಿಗೆ. ವಿದ್ಯಾವಂತರಾಗಿಬಿಟ್ಟು ಆ ವಿದ್ಯೆ ಬಂದು ಗೊತ್ತಿದ್ದಿಲ್ಲ ಅವರಿಗೆ. ಯಾವ ವಿದ್ಯೆ? ಅಸ್ತ್ರವಿದ್ಯೆ ಗೊತ್ತಿರಲಿಲ್ಲ. ಅದು ಹೇಳಿಕೊಟ್ರು. ಉದ್ದೇಶ ಇವರು ಕೌರವ ಕಡೆ ಸೇರಬೇಕು, ಪಾಂಡವರ ಕಡೆ ಒಳ್ಳೆಯವ್ರನ್ನ ಕೊಲ್ಲಬೇಕು ಅಂತಲೇ ಅವ್ರು ಸಂಕಲ್ಪ ಮಾಡಿದ್ದು. ಇಲ್ಲಿ ಕುಮಾರವ್ಯಾಸ ತಪ್ಪು ಬರೆದು ಬಿಡ್ತಾರೆ. ಅದು ಎಷ್ಟು ಈ ಮಹಾಭಾರತಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ. ಅಶ್ವತ್ಥಾಮನ ಜೊತೆ ಕರ್ಕೊಂಡು ಹೋಗಿದ್ರು ಅಂತ ಬರೆದು ಬಿಡ್ತಾರೆ. ದ್ರೋಣಾಚಾರ್ಯ ಹೋಗ್ಬೇಕಾದ್ರೆ ಅಶ್ವತ್ಥಾಮನ ಜೊತೆ ಕರ್ಕೊಂಡು ಹೋಗಿದ್ರು ಅಂತೇಳಿ. ಅರ್ಥ ಆಯ್ತಾ? ಕರ್ಕೊಂಡು ಹೋಗಿದ್ದು ಏನಾಗ್ತಿತ್ತು ಹೇಳಿ? ಆಗ 2 ಪ್ರಶ್ನೆ. ಅವರಿಗೂ ವಿದ್ಯಾಭ್ಯಾಸ ಆಗ್ತಿತ್ತು ಒಂದು, ಜೊತೆಗೆ ದ್ರುಪದನ ಹೋಗೋ ಪ್ರಸಂಗನೇ ಬರ್ತಿರಲಿಲ್ಲ. ಅಲ್ಲೇ ಹುಡುಗ ಅಲ್ಲೇ ಇದ್ನಲ್ಲ, ಅಲ್ಲಿ ಹೇಗೆ ಆಶ್ರಮದಲ್ಲಿ ಹಾಲು ಕೊಡೋದು ಬೆಳೆದು ಬಿಡ್ತಿದ್ವು. 12 ವರ್ಷ ಆಯಿತು, ದೊಡ್ಡ ಹುಡುಗ, ಹಾಲು ಕುಡಿಯೋ ವಯಸ್ಸು ಮೀರಿ ಹೋಗ್ಬಿಟ್ಟಿದೆ ಈಗಾಗಲೇ. ಅಷ್ಟು ಮೇಲೆ ಹೋಗ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಬರ್ತಿರಲಿಲ್ಲ. ನೋಡೋದ ಕಥೆಯಲ್ಲಿ ಸ್ವಲ್ಪ ಏನೋ ಬದಲಾವಣೆ ಮಾಡಿಕೊಂಡ ಅಂಥೇಳಿ. ದೊಡ್ಡ ಬದಲಾವಣೆ ಆಗೈತೆ ಅದರಿಂದ. ಅಷ್ಟದ ಜೊತೆಗೆ ಹೋಗಿದ್ದಿದ್ದರೆ ಪ್ರಶ್ನೆನೇ ಬರ್ತಿರಲಿಲ್ಲ. ಈಗ ಗಾಬರಿ ಆಯ್ತು ಅವ್ರಿಗೆ. ಮನೆಗೆ ಹೋಗ್ಬೇಕು ನಾನೀಗ, ಹಸುನೇ ಇಲ್ಲ, ಏನು ಮಾಡಲಿ ಅಂತೀವಿ. ದ್ರುಪದನ ಹತ್ರ ಹೋದರು. ಅಲ್ಲಾದರೆ ಯಾಕೆ ಹೋಗ್ಬೇಕಾಗಿತ್ತು ಮತ್ತೆ? ಕೇಳಬಾರ್ದಲ್ಲ ಅಂತ ಕೇಳಿದರೆ ಆಗ ಅವ್ರಿಗೆ ಅವ್ರು ಗುಡುಗ ಮಾತು ಕೊಟ್ಟಿದ್ದರು. ಅವರು ಇಬ್ಬರು ಒಂದೇ ಗುರುಗಳ ಶಿಷ್ಯರವರು. ಅವ್ರ ಮಾತು ಭರದ್ವಾಜರ ಶಿಷ್ಯ ಇಬ್ಬರು ಕೂಡ. ನಾನು ದೊಡ್ಡವನಾದ ಮೇಲೆ ನಾನು ರಾಜ್ಯ ಬರುತ್ತಲ್ಲ, ನಿಮ್ಗೆ ಅರ್ಧ ಕೊಡ್ತೀನಿ ಅಂತ ಹೇಳಿದ್ದ. 1/2 ಕಾನ್ಸೆಪ್ಟ್ ಅದು. ನಿನಗೆ ಅರ್ಧ ಕೊಡ್ತೇನೆ ನಾನು, ಸಹ ಇವ ನವ ರಾಜ್ಯಂ ಅಂತ ಹೇಳಿದರು. ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದಾನೆ. ನಮಗೊಂದು ಹಸು ಬೇಕಷ್ಟೇ, ಗೊತ್ತಾಯ್ತಾ? ಅಂದರೆ ಈಗ ದೋಷ ಅಲ್ಲ ಅದು. ಯಾಕೆ ಅವ್ರು ಹೇಳಿದ್ದಾನೆ ಇಸ್ಕೋತೇನೆ, ಆದ್ದರಿಂದ ನಾವು ರಿಕ್ವೆಸ್ಟ್ ಅಲ್ಲ ಇದು. ರಾಜ್ಯನೇ ಕೇಳೋದಕ್ಕೆ ಹೋಗೋದಿಲ್ಲ. ಅದು ಹಸು ಬೇಕು ಅದು ಕೇಳೋಕ್ಕೆ ಹೋದರೆ ಆತೇ ತಪ್ಪು ತಿಳ್ಕೊಬಿಟ್ಟ. ಕತೆ ಹೇಗೆ ಮುಂದುವರಿತಾ ಹೋಗುತ್ತೆ. ಓ ಬ್ರಾಹ್ಮಣ ನೆನಪಾಡ್ಕೊಂಡು ಬಂದುಬಿಟ್ಟ ಇವತ್ತು. ಅರ್ಧ ರಾಜ್ಯ ಕೇಳೋಕ್ಕೆ ಬಂದೇ ಇಲ್ಲ ಪಾಪ ಅವರು. ಬಂದಿರೋದು ಬರೀ ಹಸು ಕೇಳೋಕ್ಕೆ. ಈತ ಮಾತುಗಳು ನೆನಪಾಯಿತು. ಆದರೆ ಈಗ ಕೊಡೋ ಬುದ್ಧಿ ಇಲ್ಲ ಆತನಿಗೆ. ಕೆಲವರು ಹೇಳ್ತಾರೆ, ನನಗೆ 10,000 ಇದ್ರೆ 5,000 ಕೊಡ್ತೀರಿ ಅಂತೇಳಿ. ಇಲ್ಲ, ಅದು ಕೂಡ ಹೇಳ್ತಾರೆ. ಬಂದಾಗ 5 ರೂಪಾಯಿ ಇದ್ದರೂ ಕೊಡೋಲ್ಲ. ಯಾಕೆಂದರೆ ಇರೋದ್ರ ಬಗ್ಗೆ ಮೋಹ ಶುರುವಾಗುತ್ತೆ. ಈ ಬ್ರಾಹ್ಮಣನ ಅವಾಯ್ಡ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ? ಮಾತು ಒಪ್ಕೋಬೇಕಾಗತ್ತೆ. ನನಗೆ ಗೊತ್ತೇ ಇಲ್ಲ ಯಾರು ಅಂತೇಳಿ. ಈ ಮನುಷ್ಯನಿಗೆ ಗೊತ್ತೇ ಇಲ್ಲ ನಾನು. ಯಾಕೆ? ಬಡ ಬ್ರಾಹ್ಮಣ, ನಾನು ರಾಜ, ನನ್ನ ನಿರ್ಧಾರೋ ರಾಜಸಖೋ ಭವೇತ. ಸಮಾನರಾಗಬೇಕಲ್ಲ. ಅಲ್ಲಿ ಸುಳ್ಳು ಹೇಳ್ತಾರೆ, ಕಳಿಸ್ಬಿಡಿ ಅಂತೇಳಿ. ಆಗ ಬೆಂಕಿ ಸಿಟ್ಟು ಬಂತು.
ನೋಡಿ ಎಲ್ಲೆಲ್ಲಿ ಕ್ರೋಧೋಭಿಜಾಯ, ಇಲ್ಲಿ ಕ್ರೋಧ ಶುರುವಾಯಿತು. ಕಾಮ ಯಾವಾಗ ಸೇರಿರಲಿಲ್ಲ, ಕ್ರೋಧ ಬಂತು. ಇವನು ದರ್ಪಂ ಮನುಷ್ಯ, ಸೊಕ್ಕು ಮುರಿತೇನೆ ಅಂತ ಹೊರಟು. ಏನಂತ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀಯ, ಮಾತು ಕೊಟ್ಟುಬಿಟ್ಟು ನಿನ್ನ ಕಥೆ ಮುಗಿಸ್ತೀನಿ ಅಂತ ಸಂಕಲ್ಪ ಮಾಡೇ ಹೊರಟರು. ತಮಗೆ ವಿದ್ಯೆ ಗೊತ್ತಿದೆ, ಅಲ್ಲಿ ಮತ್ತೆ ಧರ್ಮ, ಬ್ರಾಹ್ಮಣ ಯುದ್ಧ ಮಾಡಬಾರ್ದು, ಎಷ್ಟು ಹೇಗೆ ನಿಕ್ಕಿದೆ. ಅಲ್ಲೇ ಬಂತರಾಸ್ಬಿಟ್ಟು ಧಬ ಅಂತ ಹೋಗಿಬಿಡ್ತಿದ್ದ, ಉಫ್ ಅಂದರೆ ಹೋಗಿಬಿಡ್ತಿದ್ದ. ಯಾರು ಕೇಳೋಲ್ಲ ಅಂತ ಮೇಲಿದ್ರು ಅವರು. ಆದರೆ ಬ್ರಾಹ್ಮಣ ಅಸ್ತ್ರವಿದ್ಯೆ ಕಲಿಬಹುದು ಹೊರತು ಉಪಯೋಗ ಮಾಡಬಾರ್ದು. ಏನು ಮಾಡಬೇಕೀಗ, ನಾನು ಉಪಯೋಗ ಮಾಡೋರಿಗೆ ಪಾಠ ಹೇಳಿಕೊಡ್ಬೇಕು, ಅವ್ರ ಕೈಲಿ ಒಂದು ಬುದ್ಧಿ ಕಲಿಸ್ಬೇಕು. ಯಾರು ವಾಸಿ ಇದಕ್ಕೆ ABCD ಹೇಳಿದರೆ ಉಪಯೋಗ. 1ನೇ ಕ್ಲಾಸ್ ನೀವು ಸೂಪರ್ ಮ್ಯಾಥಮೆಟಿಕ್ಸ್ ಏನು ಅರ್ಥ ಆಗುತ್ತೆ. ಆದ್ದರಿಂದ ಕ್ಷೇತ್ರ ಹುಡುಕ್ಬೇಕು ಅಂತ ಇವರೇ ಸಿಕ್ಕರು, ಕೌರವ ಪಾಂಡವರು ಸಿಕ್ಕರು. ಅವ್ರಿಗೆ ಹೇಳಕ್ಕೆ ಕೊಟ್ಟರು. ಅವಾಗ ಮಾತು ಕೇಳಿದ್ರು, ಯಾರು ನಾನು ಕೇಳಿದ್ದನ್ನು ಕೊಡ್ತೀರೋ ಅವರಿಗೆ ವಿಶೇಷ ಸ್ಪೆಷಲಾಗಿ ಹೇಳ್ತೀನಿ. ಅಷ್ಟು ಜನ ಮಾತು ಕೊಟ್ಬಿಟ್ಟ. ಎಷ್ಟು ನಿಂಗುತ್ತಾ ಹೋಗುತ್ತೋ ಸೀರೀಸ್ ಅದು. ಸುಮ್ಮನೆ ಕಥೆಯಲ್ಲಿ ವಿರೋಧ ಹೇಗೆ, ಒಳಗೆ ಹೇಗೆ ಒಂದಕ್ಕೊಂದು ಅಂತ. ಯಾವ ಲೆವೆಲು ದ್ರೋಣಾಚಾರ್ಯದ ಗೊತ್ತಾ, ವಿದ್ಯಾ ಗುರುಗಳು, ದೇವತೆಗಳ ಗುರುಗಳು, ಅಂಥವ್ರ ಬುದ್ಧಿ ಕೆಟ್ಟೋಯ್ತು. ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ. ಎಷ್ಟೇ ತಿಳಿದವನ್ನೂ ಕೂಡ ಏನು ಮಾಡುತ್ತೆ, ಎಳೆದು ಬಿಡುತ್ತೆ. ಯಾಕೆ, ಇಂದ್ರಿಯಭ್ಯ ಪರಾಹ್ಯರ್ಥಾ, ವಿಷಯಗಳು ಸ್ಟ್ರಾಂಗ್ ಆದ್ದರಿಂದ ಎಳೆದು ಬಿಡು. ಕೊನೆಗೆ ಎಲ್ಲೆಲ್ಲೋ ಹೋಗಿಬಿಡ್ತು. ಕೊನೆಗೆ ಬ್ರಾಹ್ಮಣರಾದ ಈ ಸ್ಥಿತಿ ಯುದ್ಧ, ದೊಡ್ಡ ಯುದ್ಧ ಮಾಡಿ ಯಶೋಧನ ಕೊಂದುಬಿಟ್ಟು ಕೊನೆಗೆ ಭೀಮಸೇನ ದೇವರು ಹೇಳಿದ್ಮೇಲೆ ಜ್ಞಾನ ಬಂದು ದೇಹ ಬಿಟ್ಟು ಹೋಗ್ತಾರೆ. ಇಲ್ಲಿಂದ ಇಳಿಸುವ ಹಾಲಿನ ಕಥೆ ಇದು. ದುರ್ಯೋಧನ ಒಂದು ಬುದ್ಧಿ ಹೇಗೆ ಬುದ್ಧಿ ಕೆಡಿಸ್ತ ಅಂತ ಹೇಳ್ತಾರೆ. ಎಷ್ಟೋ ಜನ ಇವತ್ತು ತಾಳಕ್ಕೆ ಸಣ್ಣ ಕಾರಣ ಹಾಳು ಮಾಡಿಬಿಡುತ್ತೆ. ಭರದ್ವಾಜರ ಯಾರು ಅವರಲ್ಲಿ ಶಾಸ್ತ್ರ, 1ನೇ ಕ್ಲಾಸು ಶಾಸ್ತ್ರ, ಎಜುಕೇಷನ್ನೇ, ಮಿಡ್ಲ್ ಎಜುಕೇಷನ್ನೇ, ಇದೆಲ್ಲ ಎಜುಕೇಷನ್ನೇ, ಹೈಯರ್ ಎಜುಕೇಷನ್ ಇವರ ಹತ್ರ ಆಯಿತು. ಅವ್ರು ಬ್ರಾಹ್ಮಣ ಅಂತ ಎಜುಕೇಷನ್ ಇರೋಕ್ಕೆ ಸಾಧ್ಯ ಇಲ್ಲ. ಜೊತೆಗಿದ್ದರು, ಅವರವ್ರ ಟೆಕ್ಸ್ಟ್ ಹೇಳ್ಕೊಂಡು ಓದ್ಕೊಂಡಿದ್ದರು, ಭಾಳ ಸ್ನೇಹಿತರಾಗಿದ್ದರು. ಉತ್ಸಾಹಕ್ಕೆ ಮಾತು ಕೊಟ್ಬಿಟ್ಟ. ಅದಕ್ಕೆ ಅವಸರಪಟ್ಟು ಮಾತು ಕೊಡಬೇಡಿ, ಅದೊಂದು ಬೇರೆ. ಕೈ ದಶರಥ ಮಾತು ಕೊಟ್ಟಿದ್ದಕ್ಕೆ ಏನೇನಾಯ್ತಲ್ಲ. ಮಾತು ಕೊಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಯೋಚನೆ ಮಾಡಿ ಕೊಡಬೇಕು. ಅದು ಬಿಟ್ಟು ಕಣ್ಣು ಮುಚ್ಕೊಂಡು ಮಾತು ಕೊಟ್ಬಿಟ್ರೆ ನಾಳೆ ಕಣ್ಣು ಹೋಗುತ್ತೆ ಅಂತ ಅರ್ಥ. ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಒಂದೊಂದರಲ್ಲಿ ಅಷ್ಟು ಮೆಸೇಜ್ ಇರುತ್ತೆ ಅದರಲ್ಲಿ. ಅದಕ್ಕೆ ಧರ್ಮ ಶಿಕ್ಷಣ ಅಂತ ಕರೆದಿದ್ದು. ಮಹಾಭಾರತ ಓದೋದು ಅಂದ್ರೆ ಒಂದೇ, ಧರ್ಮಶಾಸ್ತ್ರನ ಪೂರ್ತಿ ಸರಿಯಾಗಿ ತಿಳ್ಕೊಡೋದು ಅಂದ್ರೆ ಒಂದೇ ಅಂತೇಳಿ. ಆಯಿತಾ? ಹಾಂ 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 ಇಷ್ಟೊತ್ತು ಕತೆ ಕೇಳಿದ್ದೇನೆ ನೀವೀಗ. ಆಶ್ಚರ್ಯ ಇಲ್ಲ, ಅವರು ವ್ರತ ಮಾಡ್ಕೊಂಡಿದ್ದು ಬಿಟ್ಟಿದ್ದಾರೆ. ಇದ್ದಿದ್ದು ಹಸ್ತಿನಾಪುರದಲ್ಲೇ ವ್ರತ. ಅವ್ರು ಯಾರ ಹತ್ರ ಏನೂ ತೊಗೊಳ್ಳೋದಿಲ್ಲ, ನಾನು ಸಂಪಾದನೆ ಮಾಡೋದು. ಆ ರೀತಿ ಎಷ್ಟು ದಿವಸಿದ್ರು ಗೊತ್ತಾ, ಅವರು 700 ವರ್ಷ ಇದ್ದಿದ್ದವರು. ಆಮೇಲೆ ಚೇಂಜ್ ಶುರುವಾಗಿದ್ದು. 700 ವರ್ಷ ಆಗಿದ್ದರು. ಆಗಿ ಘಟನೆ ಬಂತು. ಅಲ್ಲಿಂದ ಪೂರ್ತಿ ಬದಲಾಗೋದು. ಎಲ್ಲಿಂದ ಎಲ್ಲಿಗೆ ಹೋಯ್ತು ತಮಾಷೆ ಅಂದರೆ, ರಾಜರಾಗಿದ್ದ ವಿಶ್ವಾಮಿತ್ರರು ಬ್ರಾಹ್ಮಣರಾದರು. ಬ್ರಾಹ್ಮಣರಾಗಿದ್ದ ಇವರು ಉಲ್ಟಪಟ್ಟ ಕ್ಷತ್ರಿಯರಾದರು. ಅವರು ಡಿಸೆಂಡಿಂಗ್ ಆಯಿತು. ಯಾಕೆ, ಕಾಮಾತ್ ಕ್ರೋಧೋವಿ, ಕಾಮದಿಂದಾಗಿ ಕೆಳ ಬಿದ್ದುಬಿಟ್ರು. ಅರ್ಥ ಆಯ್ತಾ? ಆಮೇಲೆ ಅವರಿಗೆ ಗೊತ್ತಾಯ್ತಂತೆ ಈ ರೂಪ ಕೆಟ್ಟೋಯ್ತು, ಮೈಲಿಗೆ ಆಯಿತು ಅಂದ್ಕೊಂಡ್ಬಿಟ್ರಂತೆ ಬೃಹಸ್ಪತ್ಯಾಚಾರ. ಮತ್ತೆ ಹುಟ್ಟಿದರು, ಉದ್ಧವನಾಗಿ ಹುಟ್ಟಿದರು. ಕೆಟ್ಟುಬಿಟ್ಟು ಮಡಿ, ನಾಳೆ ಮೈಲಿಗೆ ಇನ್ನೊಂದು ಹೊಸ ಬಟ್ಟೆ ಹಾಕೋತಾರಲ್ಲ, ಎಕ್ಸ್ಟ್ರಾ ಒಂದು ಮಡಿ ಹಾಕ್ಕೊಂಡ್ರು. ಎರಡು ರೂಪ ಕಾರಣಕ್ಕೆ ಅದು ಅಂತ. ಒಬ್ಬರೇ ಎರಡೇ ಯಾಕೆ ತೊಗೋಬೇಕಾಗಿತ್ತು, ಈ ರೂಪ ಕೆಟ್ಟ ಹೋಗುತ್ತೆ ಅಂತ. ಅದಕ್ಕೆ ದ್ರೋಣಾಚಾರ್ಯ ಸೀನಿಯರು, ಉದ್ಧವ ರೂಪ ಜೂನಿಯರು. ಯಾವಾಗ ಕೆಡ್ತೆ ಅಂತ ಗೊತ್ತಾಯಿತೋ ಆಗ ಮತ್ತೆ ಅವತಾರ ಇನ್ನೊಂದು ರೂಪದಿಂದ ಹುಟ್ಟುಬಿಟ್ಟು ಯಾದವರಲ್ಲಿ. ಆ್ಯಕ್ಚುಲಿ ಬ್ರಾಹ್ಮಣ ರೂಪ ಕೆಟ್ಟೋಯ್ತು, ಕ್ಷತ್ರಿಯ ರೂಪ ಉದ್ಧಾರ ಆಯಿತು. ಉದ್ಧವ ಕ್ಷತ್ರಿಯ ರೂಪ, ಅದು ಯಾದವಲ್ಲಿ ಕ್ಷತ್ರಿಯರಲ್ಲೇನು, ಕ್ಷತ್ರಿಯ ರೂಪದಿಂದ ಗೆದ್ದರು ಅವರು. ಇದೆಲ್ಲ ನೋಡಿದರೆ ಎಷ್ಟು ವಿಷಯಗಳು ಬರುತ್ತೆ ಅದರಲ್ಲಿ. ಅದೆಲ್ಲ ಸದಾ ಗೊತ್ತಿದ್ದರೆ ಎಚ್ಚರಿಕೆ ಇರುತ್ತೆ ಮೈ ಮೇಲೆ. ಏನಾಗಲ್ಲಾಗ ಧರ್ಮದ ಹಾದಿ ತಪ್ಪೋದಿಲ್ಲ, ಅಧರ್ಮಕ್ಕೆ ಕೈ ಬಿಡೋದಿಲ್ಲ. ಅವ್ರ ಕಥೆ ಕೇಳಿ ಏನು ಮಾಡಬೇಕು, ಈ ರೀತಿ ಅವರನ್ನು ಬೈಬಾರ್ದು ದ್ರೋಣಾಚಾರ್ಯರು. ಅವ್ರು ಪ್ರಾರಬ್ಧ ಇತ್ತು ಅವರಿಗೆ. ಆ ರೀತಿ ನಾವೇನೂ ಇಲ್ಲ, ಅದರಿಂದಾಗಿಯೇ ತಪ್ಪು ಮಾಡಲೇಬಾರ್ದು. ವ್ರತನೇ ಮಾಡಬಾರ್ದು ಅಂತ ತಿಳ್ಕೊಬಾರ್ದು. ಈ ಮಧ್ಯೆ ವ್ರತ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಯಿತು, ಆದರೆ ವ್ರತನೇ ಮಾಡ್ಲಿಕ್ಕೆ ಹೋಗಬಾರ್ದು. ಅದಲ್ಲ, ವ್ರತ ಮಾಡಬೇಕು, ಕೆಡದಂತೆ ನೋಡ್ಕೋಬೇಕು ಅಂತ. ಕೆಡದಂತೆ ನೋಡ್ಕೋಬೇಕು. ಇಷ್ಟೆಲ್ಲ ಮೆಸೇಜ್ ಇದ್ದಾಗ ಅದಕ್ಕೆಲ್ಲ ಗೀತಾ ಹೆಲ್ಪ್ ಮಾಡ್ತದೆ. ಈ ಒಂದು 4-2 ಶ್ಲೋಕ ಗೊತ್ತಿದ್ದರೆ ಪತನದ ಹಾದಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಉಳಿದ ದಿವಸ ನಾಳೆ ಉಳಿದಿದ್ದು. ಓಂ ಶ್ರೀಯಪ್ಪತ್ತೇ ನಿತ್ಯ ಗಣಿತ. ಹಾಂ ಹಾಂ ಛೇ ನಿಮ್ಮ ಪ್ರಶ್ನೆನೇ ಬೇರೆ. ಪ್ರತಿಗ್ರಹ ಮಾಡಬಾರದು. ಉದಾಹರಣೆಗೆ ಬ್ರಾಹ್ಮಣ ಬಿಡಿಯೋರು ಪ್ರತಿಗ್ರಹ ಮಾಡೋಗೇ ಇಲ್ಲ, ಬೇರೆಯವರು ಮಾಡಲೇಬಾರ್ದು. ಅವರು ಇಸ್ಕೊಂಡ್ರೆ ಭಿಕ್ಷೆ ಆಗುತ್ತೆ. ಆಚೆ ಮಾಡಿದ್ರೆ ಧರ್ಮ ಹೋಗಿಬಿಡುತ್ತೆ ಅವ್ರಿಗೆ. ಬ್ರಾಹ್ಮಣನೇ ಮಾತ್ರ ಹಕ್ಕು, ಯಾಕೆ ಬೇರೆ ಸಂಪಾದನೆ ಇಲ್ಲ ಆತನಿಗೆ. ಅವ್ರು ಇದರಿಂದನೇ ಪ್ರತಿಗ್ರಹದಿಂದನೇ ಬದುಕಬೇಕು. ಅದರಿಂದ ಸಾಧನೆ ಮಾಡಬೇಕು. ಪ್ರತಿಗ್ರಹಕ್ಕೆ ಯಾಕೆ ದುಡ್ಡು ಕೊಡ್ತಾರೆ? ವಿದ್ಯಾರ್ಥಿಗೆ ಭಿಕ್ಷಾನ್ನ ಹಾಕ್ತಾರೆ, ಗೃಹಸ್ಥನಿಗೆ ಹಾಕೋದಿಲ್ಲ. ಅದಕ್ಕೆ ಅಂದರೆ ವಿದ್ಯಾರ್ಥಿಗೆ ವಿದ್ಯೆ ಓದಬೇಕು ಅವನು, ಅದಕ್ಕಾಗಿ ಭಿಕ್ಷೆಗೆ ಅರ್ಹತೆ ಇದೆ.
ಬ್ರಾಹ್ಮಣ ವಿದ್ಯಾರ್ಥಿ ಆದ್ದರಿಂದ ಅವ್ರಿಗೆ ತೊಗೊಳ್ಳೋ ಹಕ್ಕಿದೆ, ಬೇರೆಯವರಿಗಿಲ್ಲ. ಆದರೂ ಹಕ್ಕಿದ್ದು ಮಾತ್ರ ತೊಗೋಬೇಕು ಅಂತ ಅರ್ಥ ಅಲ್ಲ. ಬಿಟ್ಟರೆ ವ್ರತ ಇನ್ನು ಜಾಸ್ತಿ ಪುಣ್ಯ. ನೋಡಿ, ದಾನ ಪ್ರತಿಗ್ರಹ ಎರಡಿದೆ. ದಾನ ಕೊಡೋದು, ಪ್ರತಿಗ್ರಹ ತೊಗೊಳ್ಳೋದು. ಗೊತ್ತಾಯ್ತಾ? ದಾನ ಕಂಪಲ್ಸರಿ, ಪ್ರತಿಗ್ರಹ ಆಪ್ಷನಲ್. ನಮಗೆ ಪ್ರತಿಗ್ರಹ ಕಂಪಲ್ಸರಿಯಾಗಿ ದಾನ ಆಪ್ಷನಲ್ ಆಗಿಬಿಟ್ಟಿದೆ. ಸೊ ಪ್ರತಿಗ್ರಹನೇ ಆಪ್ಷನ್. ಅದಕ್ಕೆ ಲಾಸ್ಟಲ್ಲಿ ಹೇಳ್ತಾರೆ, 6 ಕರ್ತವ್ಯಗಳಲ್ಲಿ ಕೊನೆಯದು ಮಾತ್ರ ಆಪ್ಷನ್, ಉಳಿದೆಲ್ಲ ಕಂಪಲ್ಸರಿ. 6 ಅಲ್ಲ, 6 ಇರೋದೊಟ್ಟು ಷಟ್ಕರ್ಮದಲ್ಲಿ 5 ಕಂಪಲ್ಸರಿ, ಕೊನೆಯದು ಆಪ್ಷನಲ್. ಆಪ್ಷನಲ್ ಮಾತ್ರ ಇಟ್ಕೊಂಡು 5 ಹೋಗಿಬಿಟ್ಟಿದೆ. ಅವನು 5 ಬಿಟ್ಬಿಟ್ಟು ಕೊನೆ ದಾನ, ನಾನು ಬ್ರಾಹ್ಮಣ ದಾನ ಕೊಡಿ ಅಂತ ಅಷ್ಟೇ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಬಾರ್ದು. ಮಷ್ಟು ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಕೊನೆಯದು ಪ್ರತಿಗ್ರಹ ಇರೋದು. ಏನ ಕೇಳೇ ಬರುತ್ತೆ, ಏನೋ ಕೇಳಿಬಿಟ್ಟಿರ್ತಾರೆ. ಏನಂದರೆ ಅದು ಧರ್ಮ ಸೂಕ್ಷ್ಮ, ಅದು ಭಾರಿ ಧರ್ಮ ಸೂಕ್ಷ್ಮ. ಓಂ ಶ್ರೀ. ಕೆಲವರು ಇರ್ತಾರೆ, ಊಟಕ್ಕೆ ಕೂತ ಕಾಲಕ್ಕೆ ಬ್ರಾಹ್ಮಣ ದಕ್ಷಿಣೆ ಕೊಡ್ತಾ ಹೋಗಿಬಿಡ್ತಾರೆ. ಕೆಲವರು ಇರ್ತಾರೆ, ದಕ್ಷಿಣೆ ತೊಗೊಳ್ಳೋದಿಲ್ಲ, ಅದು ಬೇಡ ಅಂತ ಹೇಳ್ತಾರೆ. ಊಟಕ್ಕೆ ಕೂತಾಗ ತೊಗೊಳ್ಳಿ ಬೇಡ, ಅದು ಬಂದ ಹುಡ್ಡಿಗೆ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ. ತೊಗೊಳ್ಬಾರ್ದು ಅಂತೇಳಿ ಬಿಡಬೇಕಾಗಿಲ್ಲ. ಇಸ್ಕೊಳ್ಳೋ ರೈಟು ಬಂತು, ಅಲ್ಲಿ ಕಷ್ಟಾರ್ಪದ ತಾನು ತೊಗೋಬೇಕಾಗಿಲ್ಲ, ಅರ್ಹತೆ ಇಲ್ಲ, ಹಾಕಿಬಿಟ್ಟ ಆ ಕಡೆಗೆ. ಸುಲಭ ಅದು. ಇಲ್ದವ್ರು ಹಾಗೆ ಬಿಡೋದ್ರಿಂದ ಏನಾಗುತ್ತೆ, ಬಿಡೋದ್ರಿಗೆ ಯಾರಿಗೂ ಬೇಕಾದಾಗ ಇಲ್ದಾಗಿಬಿಡೋದು ಕೊನೆ ಪಾಪ. ಅವರು ನಿಮಗೂ ಬೇಡ ಅಂತೇಳಿ ಮುಂದೆ ಹೋಗ್ಬಿಡ್ತಾನೆ. ಹಾಗಾಗಬಾರ್ದು. ಕೊಟ್ಬಿಡು, ಬೇರೆಯವ್ರಿಗೆ ಕೊಡ್ಬೋದು, ಹುಂಡಿಗೆ ಹಾಕ್ಬೋದು. ಹೇಗೋ ಮಠಕ್ಕೆ ಹೋಗಿರ್ತಾರೆ, ಮಠದಲ್ಲಿ ತಾನೇ ಊಟಕ್ಕೆ ಹೋಗೋದಿರಲ್ಲ, ಅಲ್ಲಿ ಹೇಗೋ ಹುಂಡಿಗೆ ಇಟ್ಟೇ ಇರ್ತಾರೆ, ಹಾಕಿಬಿಟ್ರೆ ಬೋದೋಯ್ತು.